ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದ ಪಾಠಕ್ಕೆ ಬರ್ತಾ ಇದ್ದೀವಿ. ಅರ್ಥಶಾಸ್ತ್ರದ ಪಾಠ ಹಣ ಮತ್ತು ಸಾಲ. ಬಹಳ ಆಸಕ್ತಿಯುತವಾಗಿರ್ತಕ್ಕಂಥ ಟಾಪಿಕ್. ಎಲ್ರಿಗೂ ಪರಿಚಯ ಇದೆ, ಹಣ ಮತ್ತು ಸಾಲ ಎರಡರ ಪರಿಚಯ ಕೂಡ ಇದೆ. ಆದ್ರೆ ನಾವು ನಿತ್ಯ ಜೀವನದಲ್ಲಿ ಹಣ ಮತ್ತು ಸಾಲಕ್ಕೂ, ಅರ್ಥಶಾಸ್ತ್ರದಲ್ಲಿ ಹಣ ಮತ್ತು ಸಾಲಕ್ಕೂ ಒಂದಷ್ಟು ವ್ಯತ್ಯಾಸಗಳು ಅಲ್ವಾ? ಹಣವನ್ನ ಯಾವ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇದ್ದೀವಿ, ಹಣ ಅಂದ್ರೆ ಏನು, ಸಾಲ ಅಂದ್ರೆ ಏನು, ಸಾಲದ ಮರುಪಾವತಿ ಹೇಗೆ, ಸೊ ಈ ತರದ ಹಲವಾರು ಅಂಶಗಳನ್ನ ನಾವು ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಈ ಪಾಠದ ಕಲಿಕಾಂಶಗಳನ್ನ ಮೊದಲನೇದಾಗಿ ನೋಡೋಣ. ಈ ಪಾಠದಲ್ಲಿ ನಾವು ಕಲಿತಕ್ಕಂಥ ಕಲಿಕಾಂಶಗಳಿಗೆ ಬಂದ್ರೆ, ಮೊದಲನೇದಾಗಿ ಹಣದ ಅರ್ಥವನ್ನ ತಿಳ್ಕೊಳ್ತೀವಿ. ಹಣ ಹೇಗೆ ಹುಟ್ಟಿತು, ಹಣದ ಉಗಮ ಮತ್ತು ಹಣದ ಕಾರ್ಯಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಬಹಳ ಮುಖ್ಯವಾಗಿ ಹಣ ಅಂದ್ರೆ ಏನು, ಹಣ ಹೇಗೆ ಉಗಮ ಆಯಿತು, ಹಣದ ಉಗಮ ಮತ್ತು ಹಣದ ಕಾರ್ಯಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಬ್ಯಾಂಕುಗಳ ಮಹತ್ವವನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಬ್ಯಾಂಕ್ ಅಂದ್ರೆ ಏನು, ಬ್ಯಾಂಕುಗಳು ಯಾಕೆ ಮಹತ್ವವನ್ನು ಪಡ್ಕೊಂಡಿದೆ ಅಭ್ಯಾಸ ಮಾಡ್ತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳನ್ನು ಅಭ್ಯಾಸ ಮಾಡ್ತೀವಿ ಮಕ್ಕಳೇ. ಸೊ ಇದನ್ನ ನೀವು ವ್ಯವಹಾರ ಅಧ್ಯಯನದಲ್ಲೂ ಕೂಡ ಬ್ಯಾಂಕುಗಳು ಪಾಠದಲ್ಲಿ ಅಭ್ಯಾಸ ಮಾಡ್ತೀರಾ. ಇಲ್ಲೂ ಕೂಡ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳನ್ನು ಕುರಿತು ಅಭ್ಯಾಸ ಮಾಡ್ತೀರಾ. ಹಾಗೇನೆ ಹಣದ ಪೂರೈಕೆ ಮತ್ತು ಅದರ ಮಾಪನವನ್ನ ಕುರಿತು ಅಭ್ಯಾಸ ಮಾಡ್ತೀರಾ. ಹಣದ ಪೂರೈಕೆ ಹೇಗಾಗುತ್ತೆ, ಅದರ ಮಾಪನ ಹೇಗಾಗುತ್ತೆ ಅಂತ. ಜೊತೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು RBI ಅಂತ ಕರಿತೀವಿ, ಇದು ಸಾಲದ ಮರುಪಾವತಿಗಾಗಿ ಅಥವಾ ಸಾಲವನ್ನ ಹಿಂಪಡಿಲಿಕ್ಕೆ ಅಥವಾ ಸಾಲದ ನಿಯಂತ್ರಣ ಕ್ರಮಗಳನ್ನ ಏನನ್ನ ಅನುಸರಿಸ್ತಾ ಇದೆ ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತಹ ಕಲಿಕಾಂಶಗಳು. ಸೊ ಹಾಗಾದ್ರೆ ಇವತ್ತಿನ ಪಾಠವನ್ನ ಶುರು ಮಾಡಬೇಡ. ಮೊದಲನೇದಾಗಿ ಹಣದ ಅರ್ಥ ಮತ್ತು ಅದರ ಮಹತ್ವವನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಏನು ಹಣ ಅಂದ್ರೆ ಏನು? ಹಣ ಅಂತಂದ್ರೆ ಕಾಸು, ಪೈಸಾ, ಬೇರೆ ಬೇರೆ ಹೆಸರುಗಳಾಗುತ್ತೆ ಹಣದ. ಬಿಟ್ರೆ ಹಣ ಅಂದ್ರೆ ಏನು, ಹಣ ಅಂದ್ರೆ ಏನು, ಹಣದ ಅರ್ಥವನ್ನ ಬರೆಯಿರಿ ಅಂತಂದ್ರೆ ಸರಳವಾಗಿ ನಾವು ಹಣ ಅಂತಂದ್ರೆ ಏನಂತ ಹೇಳ್ತೀವಪ್ಪ, ವಸ್ತುಗಳನ್ನ ಕೊಳ್ಳಬೇಕಾದ್ರೆ ಅಥವಾ ವಸ್ತುಗಳನ್ನ ಮಾರಬೇಕು. ಸೊ ಎರಡೂ ಸಂದರ್ಭದಲ್ಲೂ ಮಧ್ಯವರ್ತಿ ಸಾಧನವಾಗಿ ಯಾವುದನ್ನ ಬಳಸ್ತಾ ಇದೀವೋ ಅದು ಹಣ. ಸರಳವಾಗಿ ಸುಲಭವಾಗಿ ಹಣ ಅಂತಂದ್ರೆ ಏನು ಅಂದ್ರೆ, ವಸ್ತುಗಳನ್ನ ಕೊಳ್ಳುವಾಗ ಮತ್ತು ಮಾರುವಾಗ ಮಧ್ಯವರ್ತಿ ಸಾಧನವಾಗಿ ಯಾವುದು ಸ್ವೀಕೃತವಾಗಿದೆಯೋ ಅದು ಹಣ. ಹಣ ಅಂದ್ರೆ ಯಾರಿಗ್ ಬೇಡ ಅಲ್ವಾ? ಒಂದು ಮಾತಿದೆ ಅಲ್ವಾ, ಹಣ ಅಂದ್ರೆ ಹೆಣನೂ ಬಾಳ್ಬಿಡುತ್ತೆ. ಸೊ ಮನುಷ್ಯನ ಎಲ್ಲ ಚಟುವಟಿಕೆಗಳಿಗೆ ಮೂಲ ಏನು ಅಂತ ಹೇಳಿದ್ರೆ ಈ ಹಣ, ಹಣದ ಸಂಪಾದನೆ, ಆದಾಯವನ್ನು ಪಡಿತಕ್ಕಂಥದ್ದು, ಹಣ ಗಳಿಸ್ತಕ್ಕಂಥದ್ದೇ ಮನುಷ್ಯನ ಚಟುವಟಿಕೆಗಳಿಗೆ ಮೂಲ ಪ್ರೇರಣೆ. ಯಾಕೆ ಹಣ ಬೇಕು? ಯಾಕೆ ಬೇಕು? ಮನುಷ್ಯನ ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕೆ ಹಣ ಬೇಕು. ಮನುಷ್ಯನಿಗೆ ಬಯಕೆಗಳಿದೆ, ಈ ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕೆ ಹಣದ ಅಗತ್ಯ ಇದೆ. ಸೊ ಹಣವನ್ನು ಗಳಿಸಲಿಕ್ಕೆ ಒಂದಲ್ಲ ಒಂದು ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾನೆ. ನಮಗೆ ಗೊತ್ತು ಹಣ. ಸೊ ಈ ಹಣ ಅಂದ್ರೆ ಏನು? ಇವತ್ತು ಹಣ ಎಲ್ಲ ಚಟುವಟಿಕೆಗಳನ್ನ ಸುಗಮ ಮಾಡಿದೆ ನೋಡಿ. ಹಣ ದೈನಂದಿನ ಜೀವನದಲ್ಲಿ ಹಣ ಇಲ್ಲದೆ ಯಾವುದೇ ವ್ಯವಹಾರಗಳು ನಡೀತಾ ಇದೆ ಅಲ್ವಾ? ಸರಕು ಸೇವೆಗಳ ಸುಗಮ ವಹಿವಾಟಿಗೆ ಹಣ ನೆರವಾಗುತ್ತಾ ಇದೆ. ಹಾಗೇನೆ ಸರಕು ಸೇವೆಗಳ ಮೌಲ್ಯವನ್ನ ಗಣನೆ ಮಾಡಲಿಕ್ಕೆ, ಜೊತೆಗೆ ಸಂಪತ್ತಿನ ಸಂಗ್ರಹಕ್ಕೆ ನಮಗೆ ಹಣ ತುಂಬಾನೇ ಅನುಕೂಲಕರವಾಗಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಹಣ ಎಂದ್ರೇನು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಏನ್ ಬರಿಬೇಕಾಗುತ್ತೆ? ಹಣ ಎಂದರೆ ಹಣಕ್ಕೆ ಒಂದು ಡೆಫಿನೇಷನ್ ಕೊಡಪ್ಪ ಅಂತ ಹೇಳಿದ್ರೆ, ಸೊ ಹಣಕ್ಕೆ ಒಂದು ಡೆಫಿನೇಷನ್ ಕೊಡೋದಾದ್ರೆ ನೋಡಿ, ಸರಕುಗಳಿಗೆ ಸಂದಾಯ ಮಾಡುವಲ್ಲಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸರಕುಗಳಿಗೆ ಸಂದಾಯ ಮಾಡುವಲ್ಲಿ ಅಂದ್ರೆ ನಾನೀಗ ಮಾರ್ಕೆಟ್ ಹೋಗ್ತೀನಿ, ನನಗೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನ, ವಸ್ತುಗಳನ್ನ ನಾನು ಕೊಂಡ್ಕೊಳ್ತೀನಿ. ವಸ್ತುಗಳನ್ನ ಕೊಂಡ ಮೇಲೆ ಅದಕ್ಕೆ ಪ್ರತಿಯಾಗಿ ಅವರಿಗೆ ಸಂದಾಯ ಮಾಡ್ಬೇಕಲ್ಲ, ಕೊಳ್ಳುವ ಮತ್ತು ತೆಗೆದುಕೊಳ್ಳುವ.
ನನಗೆ ಅವನು ವಸ್ತುವನ್ನ ಕೊಟ್ಟ ಅಂತಂದ್ರೆ ಅದಕ್ಕೆ ಪ್ರತಿಯಾಗಿ ನಾನು ಅದರ ಮೌಲ್ಯವನ್ನ ಕೊಡಬೇಕು ಅಂತ ಬಂದಾಗ ಯಾವನ್ನ ಬಳಸ್ತೀವಿ? ಹಣವನ್ನ ಬಳಸ್ತೀವಿ. ಸೊ ಸರಕುಗಳಿಗೆ ಸಂದಾಯ ಮಾಡುವಲ್ಲಿ ಅಂದ್ರೆ ಸರಕು ಸೇವೆಗಳನ್ನ ಕೊಳ್ಳುವ ಮಾರುವ ಪ್ರಕ್ರಿಯೆ ಒಂದು. ಅಥವಾ ಅದೊಂದೇ ಸಂದರ್ಭನ ಇಲ್ಲ, ಇತರೆ ವಾಣಿಜ್ಯ ಸಾಲಗಳನ್ನ ತೀರಿಸುವಲ್ಲಿ. ವಾಣಿಜ್ಯ ಸಾಲಗಳನ್ನ ತೀರಿಸುವಲ್ಲಿ ನಾವು ಬ್ಯಾಂಕಿಂಗ್ ವ್ಯವಹಾರ ಸಂಸ್ಥೆಗಳಿಂದ ನಾವು ಹಣ ಸಾಲವನ್ನ ಪಡ್ಕೊಂಡ ಸಂದರ್ಭದಲ್ಲಿ ಆ ಸಾಲವನ್ನ ಮರುಪಾವತಿ ಮಾಡುವ ಸಂದರ್ಭದಲ್ಲಿ ನಾವು ಹಣವನ್ನೇ ಬಳಸ್ತಾ ಇದ್ದೀವಿ. ಹಾಗಾಗಿ ಎರಡು ಸಂದರ್ಭವನ್ನ ಹೇಳ್ತಾ ಇದ್ದಾರೆ ನೋಡಿ. ಸರಕುಗಳಿಗೆ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವಾಣಿಜ್ಯ ಸಾಲಗಳನ್ನ ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಡುವ ವಸ್ತು ಹಣ. ಸರ್ವಮಾನ್ಯ ಎಲ್ಲರಿಂದಲೂ ಸ್ವೀಕೃತವಾಗುವ ಯಾವುದೇ ವ್ಯವಹಾರಗಳು, ಅದು ಸರಕುಗಳನ್ನ ಕೊಳ್ಳುವ ಸಂದರ್ಭ ಇರಬಹುದು ನಮಗೆ, ಆದ್ರೆ ವ್ಯಾಪಾರಗಾರರಿಗೆ ಸರಕುಗಳನ್ನ ಮಾರುವ ಸಂದರ್ಭದಲ್ಲಿ ನಾವು ಸರಕುಗಳನ್ನ ಕೊಳ್ಳುವಾಗ ಹಣವನ್ನ ಸಂದಾಯ ಮಾಡ್ತೀವಿ, ಅದನ್ನ ಅವನು ಸ್ವೀಕೃತ ಮಾಡ್ತಾನೆ. ಅವನು ಮಾರಾಟ ಮಾಡ್ತಾ ಇದ್ದಾನೆ, ಆ ವಸ್ತುಗಳನ್ನ ಮಾರಾಟ ಮಾಡಿದ್ದಕ್ಕೆ ಪ್ರತಿಯಾಗಿ ಅವನು ನಾವು ಕೊಡ್ತಕ್ಕಂತ ಮಾಧ್ಯಮವನ್ನ ಅವನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅದಕ್ಕೆ ತಕ್ಕ ಮೌಲ್ಯವನ್ನ ಪಡ್ಕೊಂಡು ಉಳಿದ ಹಣವನ್ನ ಅವನು ವಾಪಸ್ ಮಾಡ್ತಾ ಇದ್ದಾನೆ, ಅದನ್ನ ನಾವು ಸ್ವೀಕಾರ ಮಾಡ್ತಾ ಇದ್ವಿ. ಸಾಲಗಳ ಪಾವತಿ ಮರುಪಾವತಿ. ಸೊ ಎಲ್ಲವೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಸ್ವೀಕೃತವಾದ ವಸ್ತು ಯಾವುದಿದೆ ಆ ವಸ್ತುವೇ ಹಣ ಆಗಿದೆ. ಅದಕ್ಕೆ ನಾವು ಇದರ ಅರ್ಥಶಾಸ್ತ್ರದಲ್ಲಿ ಹೀಗೆ ಅರ್ಥೈಸ್ತೀವಿ. ಅಂದ್ರೆ ಯಾವುದೇ ಸರಕುಗಳಿಗೆ ಸಂದಾಯ ಮಾಡುವಲ್ಲಿ ಅಥವಾ ಯಾವುದೇ ವಾಣಿಜ್ಯ ಸಾಲಗಳನ್ನ ತೀರಿಸುವಲ್ಲಿ ಯಾವ ವಸ್ತು ವ್ಯಾಪಕವಾಗಿ ಸ್ವೀಕೃತವಾಗುತ್ತೋ ಅದು ಹಣ. ಅದನ್ನೇ ನಾವು ಸರಳವಾಗಿ ಏನಂತ ಹೇಳ್ತೀವಿ, ಸರಕುಗಳನ್ನ ಕೊಳ್ಳುವ ಮತ್ತು ಮಾರುವ ಸಂದರ್ಭದಲ್ಲಿ ಮಧ್ಯವರ್ತಿ ಸಾಧನವಾಗಿ ಯಾವುದನ್ನ ಬಳಸ್ತಾ ಇದ್ದೀವಿ, ಯಾವುದು ಸ್ವೀಕೃತವಾಗಿದೆಯೋ ಅದೇ ಹಣ. ಸೊ ಈ ಹಣ ಅಂತಕ್ಕಂಥದ್ದು ಇವತ್ತು ನಮಗೆಲ್ಲರಿಗೂ ಪರಿಚಯ ಇದೆ. ನಾವು ಹಣದ ಚಲಾವಣೆಯ ಯುಗದಲ್ಲಿ ಹುಟ್ಟಿದೀವಿ, ಬೆಳೆದಿದ್ದೀವಿ. ಹಾಗಾಗಿ ನಮಗೆ ಈ ಹಣ ಪರಿಚಿತವಾಗಿದೆ, ಏನು ಸಮಸ್ಯೆ ಇಲ್ಲ. ಆದರೆ ಇವತ್ತಿನ ಹಣ ಹಿಂದೆ ಇರಲಿಲ್ಲ. ಅಂದ್ರೆ ಹಣ ವಿಕಾಸಗೊಂಡು ಈ ಹಂತವನ್ನು ತಲುಪಿದೆ. ಹಣದ ವಿಕಾಸದ ಹಂತಗಳು ಅಂತ ಬಂದಾಗ, ಹಣದ ವಿಕಾಸ ಅಂತ ಬಂದಾಗ ಮೊದಲು ಹೇಗಿತ್ತು ಹಣ, ಏನನ್ನ ಹಣವಾಗಿ ಬಳಸ್ತಾ ಇದ್ರು ಮಧ್ಯವರ್ತಿ ಸಾಧನವಾಗಿ. ಸೊ ಅದು ಇವತ್ತಿನ ದಿವಸ ಈ ಹಣವಾಗಿ ಬೆಳೆಯುವಂತ ಸಂದರ್ಭದಲ್ಲಿ ಯಾವ ಹಂತಗಳನ್ನ ದಾಟ್ಕೊಂಡು ಬಂದಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ನೋಡಿ, ಹಣದ ಮೊದಲನೇ ವಿಕಾಸದ ಹಂತ ಸಾಟಿ ವಿನಿಮಯ ಪದ್ಧತಿ. ಸಾಟಿ ವಿನಿಮಯ ಪದ್ಧತಿ ಹಣದ ವಿಕಾಸದ ಹಂತಗಳು ಅಂತ ಬಂದಾಗ ಒಂದೊಂದೇ ಹಂತಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು. ಹೆಸರೇ ಹೇಳ್ತಾರೆ ನೋಡಿ, ಮೊದಲನೇ ಹಂತ ಸಾಟಿ ವಿನಿಮಯ ಪದ್ಧತಿ. ಸಾಟಿ ವಿನಿಮಯ ಪದ್ಧತಿಯಲ್ಲಿ ಸರಕುಗಳನ್ನ ಹೇಗೆ ವಿನಿಮಯ ಮಾಡಿಕೊಳ್ತಾ ಇದ್ರು ಅಂದ್ರೆ, ಸರಕುಗಳನ್ನ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ತಕ್ಕಂಥ ಪದ್ಧತಿ, ಅದನ್ನ ಸಾಟಿ ವಿನಿಮಯ ಪದ್ಧತಿ. ವಿನಿಮಯ ಪದ್ಧತಿ. ಈಗ ನನ್ನ ಹತ್ರ ಭತ್ತ ಇದೆ, ನಿನ್ನ ಹತ್ರ ಜೋಳ ಇದೆ ಅಂತ ಹೇಳಿದ್ರೆ, ನನಗೆ ಜೋಳ ಬೇಕು, ನಿನಗೆ ಭತ್ತ ಬೇಕು, ನಾವೇನ್ ಮಾಡ್ತೀವಿ, ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ನಾನು ನಿನ್ ಭತ್ತ ಕೊಡ್ತೀನಿ, ನಿನ್ನ ಹತ್ರ ನಾನು ಜೋಳವನ್ನು ಪಡ್ಕೊಳ್ತೀನಿ. ಸೊ ಈ ಒಂದು ಪದ್ಧತಿಯಲ್ಲಿ ಒಂದಷ್ಟು ತೊಡಕುಗಳಿವೆ. ಏನ್ ತೊಡಕುಗಳು? ಈಗ ನಿನಗೆ ಭತ್ತ ಬೇಕು, ನನಗೆ ಜೋಳ ಬೇಡ, ರಾಗಿ ಬೇಕು ಅಂತ ಬಂದಾಗ ಈಗ ಏನಾಗುತ್ತೆ, ಟ್ರಯಾಂಗಲ್ ಅಲ್ವಾ? ಇಲ್ಲಿ ಭತ್ತ ಇದೆ, ಇಲ್ಲಿ ರಾಗಿ ಇದೆ, ಇಲ್ಲಿ ಜೋಳ ಇದೆ ಅಲ್ವಾ? ಜೋಳ ಬೆಳೆದವನಿಗೆ ಭತ್ತ ಬೇಕು ಅಂದಾಗ ನನ್ನಿಂದ ಅವನು ಭತ್ತವನ್ನು ಪಡ್ಕೊಳ್ಬಹುದು. ಅದಕ್ಕೆ ಪ್ರತಿಯಾಗಿ ನಾನು ಜೋಳವನ್ನ ಬಯಸಿದ್ರೆ ಅವನು ಜೋಳವನ್ನ ಭತ್ತವನ್ನ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲ, ಅದಕ್ಕೆ ಪ್ರತಿಯಾಗಿ ನನಗೆ ರಾಗಿ ಬೇಕಾಗಿದೆ ಅಂತ ಬಂದಾಗ ರಾಗಿನ ಇವನಿಂದ ನಾನು ಪಡ್ಕೊಳ್ಬಹುದು, ಜೋಳವನ್ನ ಇವನಿಗೆ ಕೊಡ್ಬೋದು. ಆದ್ರೆ ಇವರಿಬ್ಬರಿಗೆ ಜೋಳ ಮತ್ತು ರಾಗಿ ಅಗತ್ಯ ಇಲ್ಲ ಅಂತ ಬಂದಾಗ ಸಮಸ್ಯೆ ಎದುರಾಗುತ್ತೆ. ಸೊ
ಸಾಟಿ ವಿನಿಮಯ ಪದ್ಧತಿಯಲ್ಲಿ ವಸ್ತುಗಳನ್ನ ವಸ್ತುಗಳಿಗೆ ಬದಲಾಯಿಸಿಕೊಳ್ತಾ ಇದ್ರು, ಸರಕುಗಳನ್ನ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ತಕ್ಕಂಥ ಪದ್ಧತಿ ಹಣದ ವಿಕಾಸದ ಮೊದಲನೇ ಹಂತದಲ್ಲಿತ್ತು. ಅದರಲ್ಲಿ ಹಲವಾರು ತೊಡಕುಗಳು ಕಂಡು ಬಂದಿದ್ದರಿಂದ ಆ ಪದ್ಧತಿನ ಕೈಬಿಟ್ಟ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನನ್ನ ಹತ್ರ ಹಸು ಇದೆಯಪ್ಪ, ಹಸುವಿಗೆ ನನಗೆ ಕುರಿಯ ಅಗತ್ಯ ಇದೆ. ಈಗ ಹಸುವನ್ನ ಕುರಿಗೆ ನಾನು ವಿನಿಮಯ ಮಾಡ್ಕೊಳ್ತಾ ಇದ್ದೀನಿ ಅಂತ ಬಂದಾಗ, ನಾನು ಹಸುವನ್ನ ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಪ್ರತಿಯಾಗಿ ನನಗೆ ಕುರಿ ಬೇಕು. ಈಗ ಒಬ್ಬ ವ್ಯಕ್ತಿ ಹತ್ರ ಸುಮಾರಷ್ಟು ಕುರಿಗಳಿವೆ, ಆದ್ರೆ ಆ ವ್ಯಕ್ತಿಗೆ ಹಸುವಿನ ಅಗತ್ಯ ಇಲ್ಲ ಅಂದಾಗ ಅವನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ ಬರಲ್ಲ. ಸೊ ನನಗೆ ಕುರಿಯ ಅಗತ್ಯ ಇದೆ ಅಂತಂದ್ರೆ ನಾನೇನ್ ಮಾಡ್ಬೇಕು, ಯಾವ ವ್ಯಕ್ತಿ ಕುರಿಗೆ ಬದಲಾಗಿ ಹಸುವನ್ನ ಬಯಸ್ತಾ ಇದ್ದಾನೋ ಅಂತ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗ್ಬೇಕು. ಅಂತ ವ್ಯಕ್ತಿ ಸಿಕ್ಕಾಗೂ ಕೂಡ ಆಯ್ತು, ಈಗ ಒಬ್ಬ ವ್ಯಕ್ತಿ ಸಿಕ್ಕಿದಾನೆ, ಅವನಿಗೆ ಹಸು ಬೇಕಾಗಿದೆ, ನನಗೆ ಕುರಿ ಬೇಕಾಗಿದೆ, ನನ್ನ ಹತ್ರ ಹಸು ಇದೆ, ಅವನ ಹತ್ರ ಕುರಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಸಿಕ್ಕಾಯ್ತು. ಆದ್ರೆ ಆ ಸಂದರ್ಭದಲ್ಲೂ ಒಂದು ಸಮಸ್ಯೆ ಎದುರಾಗುತ್ತೆ. ಏನೆದುರಾಗುತ್ತೆ? ಒಂದು ಹಸುವಿಗೆ ಎಷ್ಟು ಕುರಿಗಳು ಸಮ, ಮೌಲ್ಯ ನಿರ್ಣಯ ಮಾಡ್ಬೇಕಲ್ಲ. ಈಗ ನಾನು ಒಂದು ಕುರಿಯನ್ನ ಅವನಿಂದ ಪಡ್ಕೊಂಡು ಪ್ರತಿಯಾಗಿ ಎಷ್ಟು ಹಸು ಕೊಡ್ಬೇಕು, ನಾವಿವತ್ತು ಹೇಳ್ಬಿಡ್ತೀವಿ ಒಂದು ಹಸುವಿನ ಬೆಲೆ ಎಷ್ಟು, ಒಂದು ಕುರಿ ಬೆಲೆ ಎಷ್ಟು ಅಂತ ಬಂದಾಗ, ಒಂದು ಕುರಿ ಬೆಲೆ 2,000, ಒಂದು ಹತ್ತಿನ ಬೆಲೆ, ಒಂದು ಹಸುವಿನ ಬೆಲೆ 10,000 ಅಂತ ಆದಾಗ 5 ಕುರಿಗಳಿಗೆ ಒಂದು ಹಸು ಸಮ ಅಂತ ಈಗಿನ ಹಣದ ಲೆಕ್ಕಾಚಾರದಲ್ಲಿ ನಾವು ಹೇಳ್ಬಿಡ್ತೀವಿ. ಆದ್ರೆ ಅವತ್ತಿನ ದಿವಸ ಆ ಹಣ ಇರಲಿಲ್ಲ, ಮೌಲ್ಯವನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಒಂದು ವೇಳೆ 2 ಕುರಿಗಳಿಗೆ ಒಂದು ಹಸು ಸಮ ಅಂತ ಇಟ್ಕೊಂಡಾಗ, ಒಂದು ಕುರಿಯನ್ನ ಪಡೆದಕ್ಕೆ ಪ್ರತಿಯಾಗಿ ನಾವು ಹಸುವನ್ನ ವಿಭಜನೆ ಮಾಡಿ ಭಾಗ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಹಾಗೇನಾದ್ರೂ ಹಸುವನ್ನ ವಿಭಜನೆ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ? ಹಸು ಸತ್ತೋಗುತ್ತೆ. ಸೊ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಸಾಕಷ್ಟು ತೊಡಕುಗಳು ಕಂಡು ಬಂದಿದ್ರಿಂದ ಕ್ರಮೇಣ ಸಾಟಿ ವಿನಿಮಯ ಪದ್ಧತಿಯನ್ನ ಕೈ ಬಿಡಲಾಗುತ್ತೆ. ಆ ದೋಷಗಳನ್ನ ನಿವಾರಿಸಲಿಕ್ಕಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಂದು ಮಧ್ಯವರ್ತಿ ಸಾಧನದ ಅಗತ್ಯ ಇದೆ ಅಂತ ಮನಗಂಡಿರ್ತಕ್ಕಂಥ ವ್ಯವಸ್ಥೆ ಏನ್ ಮಾಡ್ತಾರೆ? ವಸ್ತು ರೂಪದ ಹಣವನ್ನ ಜಾರಿಗೊಳಿಸ್ತಾರೆ. ಮಕ್ಕಳೇ, ಹಣದ ವಿಕಾಸದ ಹಂತದಲ್ಲಿ 2ನೇ ಹಂತ ವಸ್ತು ರೂಪದ ಹಣ. ವಸ್ತು ರೂಪದ ಹಣ 2ನೇ ಹಂತ. ಏನಾಯ್ತು ವಸ್ತು ರೂಪದ ಹಣದಲ್ಲಿ? ನೋಡಿ, ವಸ್ತು ರೂಪದ ಹಣದಲ್ಲಿ ಏನಾಯ್ತು? ಸಾಟಿ ವಿನಿಮಯ ಪದ್ಧತಿಯಲ್ಲಿ ಹಿಂದೆ ಹಲವಾರು ದೋಷಗಳಿತ್ತಲ್ಲ, ಅದನ್ನ ನಿವಾರಿಸಲಿಕ್ಕಾಗಿ ಒಂದು ಮಾಧ್ಯಮವನ್ನ ಜಾರಿಗೊಳಿಸ್ತಾರೆ. ಒಂದು ಮಾಧ್ಯಮ. ಏನ್ ಮಾಧ್ಯಮ? ಒಂದು ನಿರ್ದಿಷ್ಟ ಆಕಾರದ, ರೈಟ್, ಒಂದು ನಿರ್ದಿಷ್ಟವಾದ ಆಕಾರವನ್ನ ಹೊಂದಿರತಕ್ಕಂಥ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತೂಕವನ್ನ ಹೊಂದಿರತಕ್ಕಂಥ ವಸ್ತುವನ್ನ ಮಧ್ಯವರ್ತಿ ಸಾಧನವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನ ವಸ್ತು ರೂಪದ ಹಣ ಅಂತ ಕರಿತೀವಿ. ನಿರ್ದಿಷ್ಟಪಡಿಸಿದ ತೂಕ, ನಿರ್ದಿಷ್ಟಪಡಿಸಿದ ಗಾತ್ರದಲ್ಲಿರ್ತಕ್ಕಂಥ ವಸ್ತುವನ್ನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಮಧ್ಯವರ್ತಿ ಸಾಧನವಾಗಿ ಬಳಸಲಿಕ್ಕೆ ಶುರು ಮಾಡ್ತಾರೆ. ಅದನ್ನ ವಸ್ತು ರೂಪದ ಹಣ ಅಂತ ಕರಿತೀವಿ. ಈ ವಸ್ತು ರೂಪದ ಹಣ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಬಳಕೆ ಆಗ್ತಾ ಇದೆ. ಅದನ್ನ ಪ್ರಾಮಾಣಿಕ ವಸ್ತುವಿನ ಮೂಲಕ ಪ್ರತಿಯೊಂದು ವಸ್ತುವನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ನಾವು ಗ್ರೀಸ್ಗೆ ಹೋದ್ರೆ, ಗ್ರೀಸ್ನಲ್ಲಿ ಜಾನುವಾರುಗಳನ್ನ ವಸ್ತು ರೂಪದ ಹಣ ಅಂತ ಬಳಸ್ತಾ ಇದ್ರು. ಅಂದ್ರೆ ಆ ಮೂಲಕ ಆಳ್ತಾ ಇದ್ರು. ಹಾಗೆ ನಾವು ರೋಮ್ಗೆ ಹೋದ್ರೆ, ರೋಮ್ನಲ್ಲಿ ಕುರಿಗಳನ್ನ ವಸ್ತು ರೂಪದ ಹಣವಾಗಿ ಬಳಸ್ತಾ ಇದ್ರು. ಚೀನಾಗೆ ಹೋದ್ರೆ ಚೀನಾದಲ್ಲಿ ಹುಲ್ಲನ್ನ ವಸ್ತು ರೂಪದ ಹಣವಾಗಿ ಬಳಸ್ತಾ ಇದ್ರು. ಸೊ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ವಸ್ತು ರೂಪದ ಹಣವನ್ನ ಬಳಸ್ತಕ್ಕಂಥ ಪದ್ಧತಿ ಜಾರಿಯಲ್ಲಿ ಇತ್ತು. ಆದ್ರೆ ಇದು ಕೂಡ ಸಾಟಿ ವಿನಿಮಯ ಪದ್ಧತಿಯ ಎಲ್ಲ ದೋಷಗಳನ್ನ ನಿವಾರಿಸ್ತಿಲ್ಲ. ಹಾಗಾಗಿ ಈ ಪದ್ಧತಿಯನ್ನು ಕೂಡ ಕ್ರಮೇಣ ಕೈ ಬಿಡಲಾಗುತ್ತೆ. ಸೊ ಇದಕ್ಕೆ ಪ್ರತಿಯಾಗಿ ಲೋಹದ ಹಣ ಅಂತ ಬರ್ತದೆ. ಎಲ್ಲ ಕಡೆಗಳಲ್ಲೂ ಒಂದೇ ರೀತಿಯ ಹಣವನ್ನ ಜಾರಿಗೊಳಿಸಬೇಕು ಅನ್ನೋ ವಿಚಾರ ಬಂದಾಗ
ಯಾಕೆಂದ್ರೆ ಇಲ್ಲಿ ಹಸುವನ್ನ, ಜಾನುವಾರುಗಳನ್ನ, ಕುರಿಗಳನ್ನ, ಹುಲ್ಲನ್ನ ಮಧ್ಯವರ್ತಿ ಸಾಧನವಾಗಿ ಬಳಸಿದಾಗ ಸೊ ಅದು ಏಕರೂಪವಾಗಿರ್ಲಿಲ್ಲ, ಅದು ಎಲ್ಲರಿಂದಲೂ ಅಂಗೀಕೃತ ಆಗಿರಲಿಲ್ಲ ಮತ್ತು ಅಲ್ಲೊಂದು ಆದಷ್ಟು ದೋಷಗಳು ಬಂತು ಅನ್ನೋ ಕಾರಣಕ್ಕಾಗಿ ವಸ್ತು ರೂಪದ ಹಣವನ್ನು ಬಿಟ್ಟು ಮೂರನೇ ಹಂತಕ್ಕೆ ಬರ್ತಾರೆ ಲೋಹದ ಹಣ. ಹಣದ ವಿನಿಮಯ ಹಂತಗಳಲ್ಲಿ, ಹಣದ ವಿಕಾಸದ ಹಂತಗಳಲ್ಲಿ ಮೂರನೇ ಹಂತ ಲೋಹ ರೂಪದ ಹಣ. ಲೋಹ ರೂಪದ ಹಣದಲ್ಲಿ ಈಗಾಗಲೇ ಹೇಳಿದಾಗೆ ಒಂದು ನಿರ್ದಿಷ್ಟ ಆಕಾರ, ಒಂದು ನಿರ್ದಿಷ್ಟ ಆಕಾರ, ಒಂದು ನಿರ್ದಿಷ್ಟ ತೂಕವನ್ನ ಹೊಂದಿರತಕ್ಕಂತ ಲೋಹದ ಬಿಲ್ಲೆಯನ್ನ ಹಣವನ್ನಾಗಿ ಕನ್ಸಿಡರ್ ಮಾಡ್ತಾರೆ, ವಿನಿಮಯ ಮಾಧ್ಯಮವಾಗಿ ಬಳಸ್ತಾರೆ. ಅದನ್ನ ಲೋಹದ ಹಣ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಚಿನ್ನ, ಬೆಳ್ಳಿ, ತಾಮ್ರ, ಕಂಚು, ಈ ಲೋಹಗಳನ್ನ ಬಳಸ್ಬಿಟ್ಟು ನಿರ್ದಿಷ್ಟವಾದ ಆಕಾರ, ನಿರ್ದಿಷ್ಟ ಮುಖಬೆಲೆಯ ಲೋಹದ ಬಿಲೆ ಮೇಲೆ ಅವನ್ನ ಟಂಕಿಸೋದ್ರ ಮೂಲಕ ಅದ್ರ ಮೇಲೆ ಚಿಹ್ನೆಗಳನ್ನ ಕೊಡ್ತಾ ಅದರ ಮುಖಬೆಲೆಯನ್ನ ಮುದ್ರಣ ಮಾಡೋದ್ರ ಮೂಲಕ ಲೋಹ ರೂಪದ ಹಣ ಅನಂತರದ ಕಾಲದಲ್ಲಿ ಶುರುವಾಗ್ತಾ ಇರೋದು. ನಾಗರಿಕತೆಯ ವಿಕಾಸದ ಹಂತದಲ್ಲಿ ಯಾವಾಗ ಮಾನವ ಲೋಹವನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಲೋಹ ರೂಪದ ಹಣಗಳು ನಮಗೆ ಸಿಗ್ತಾ ಹೋಗುತ್ತೆ. ನಾಗರಿಕತೆಯ ವಿಕಾಸದ ಹಂತದಲ್ಲಿ ಲೋಹ ರೂಪದ ಹಣ ಕಂಡು ಬಂತು. ಸೊ ಇವತ್ತಿಗೂ ಲೋಹ ರೂಪದ ಹಣ ಇದೆ. ಆದ್ರೆ ನೋಡಿ, ನಾವು ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲ ಏನಿತ್ತು, ಬೆಳ್ಳಿಯ ನಾಣ್ಯಗಳು, ಚಿನ್ನದ ನಾಣ್ಯಗಳು ಅಲ್ವಾ, ಅದನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾ ಇದ್ರು. ಅದ್ರ ಮೇಲೆ ಬೇರೆ ಬೇರೆ ವೆಯ್ಟೇಜ್, ಬೇರೆ ಬೇರೆ ತೂಕದ, ಬೇರೆ ಬೇರೆ ಲೋಹಗಳಲ್ಲಿ ತಯಾರಿಸಿರ್ತಕ್ಕಂಥ, ಬೇರೆ ಬೇರೆ ಮುಖಬೆಲೆಯನ್ನ ಹೊಂದಿರತಕ್ಕಂಥ ಲೋಹದ ಬಿಲ್ಲೆಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸಲಾಗುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಮುಖಬೆಲೆಗಳನ್ನ ಹೊಂದಿದ್ರಿಂದ ಮೌಲ್ಯದ ನಿರ್ಧಾರ, ವಿಭಜನೆ ಸುಲಭ ಆಗ್ತಾ ಹೋಗುತ್ತೆ, ಸರಳವಾಗ್ತಾ ಹೋಗುತ್ತೆ. ಸೊ ಇದರಿಂದ ಅನುಕೂಲ ಇತ್ತು. ಆದ್ರೆ ಲೋಹದ ಹಣದಲ್ಲೂ ಕೂಡ ಕೆಲವೊಂದು ತೊಡಕುಗಳು ಎದುರಾಗುತ್ತೆ. ಏನಂತಂದ್ರೆ, ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನ ಸಂಗ್ರಹ ಮಾಡಬೇಕು ಅಂದ್ರೆ ಈ ಲೋಹ ರೂಪದ ಹಣ ತೊಡಕಾಗ್ತಾ ಹೋಗುತ್ತೆ. ಜೊತೆಗೆ ದೊಡ್ಡ ಪ್ರಮಾಣದ ಹಣವನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸಬೇಕು ಅಂತ ಆದಾಗ ಅದನ್ನ ಹೊತ್ತೊಯ್ತಕ್ಕಂಥದ್ದು ಸಮಸ್ಯೆ ಆಗುತ್ತೆ. ಜೊತೆಗೆ ನೋಡುಗರಿಗೆ ಇವನು ಹಣವನ್ನ ಸಾಗಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇತ್ತು, ಅದು ಕಳ್ತನವಾಗ್ತಕ್ಕಂಥ ಅಥವಾ ದೋಚತಕ್ಕಂಥ ಸಂಭವ ಇತ್ತು. ಸೊ ಅಂತ ಸಂದರ್ಭದಲ್ಲಿ ಲೋಹ ರೂಪದ ಹಣಕ್ಕೆ ಪ್ರತಿಯಾಗಿ ಸಾಗಾಟಕ್ಕೆ ಸುಲಭ ಆಗ್ತಕ್ಕಂಥ, ಜೊತೆಗೆ ಸಂಗ್ರಹಕ್ಕೆ ಸುಲಭ ಆಗ್ತಕ್ಕಂಥ ಒಂದು ಮಾಧ್ಯಮವನ್ನ ವ್ಯವಸ್ಥೆ ಮಾಡ್ತಾರೆ. ಸೊ ಅದನ್ನೇ ಕಾಗದದ ಹಣ. ಹಣದ ವಿಕಾಸದ ನಾಲ್ಕನೇ ಹಂತ ಕಾಗದದ ಹಣ, ಕಾಗದ ರೂಪದ ಹಣ. ಕಾಗದ ರೂಪದ ಹಣ ಅಂತ ಬಂದಾಗ ಇವತ್ತಿನ ಕರೆನ್ಸಿ ನೋಟುಗಳು ಅಂತ ಏನ್ ಕರಿತೀವಿ. ಸೊ ಈ ಕರೆನ್ಸಿ ನೋಟುಗಳು ಇವತ್ತು ಹೇಗಿದೆ, ಹೀಗೆ ಇರ್ಲಿಲ್ಲ. ಆರಂಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲೇವಾದೇವಿಗಾರರು ಅಂತ ಇದ್ರು ನೋಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಂತಹ ಲೇವಾದೇವಿಗಾರರು, ಜಮೀನ್ದಾರರು, ಸಾಹುಕಾರರು ಅಂತ ಏನಿದ್ರು. ಸೊ ಇವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಲಿಖಿತ ದಾಖಲೆಯನ್ನ ಬರೆದುಕೊಡ್ತಾ ಇದ್ರು. ಲಿಖಿತ ದಾಖಲೆಗಳು ಅವರ ಆಜ್ಞಾಪಿತ ಹಣಕ್ಕೆ, ಅದರ ಪ್ರಮಾಣ ಪತ್ರಕ್ಕೆ ಅನುಗುಣವಾಗಿ ನಾವು ಇಲ್ಲಿನ ಒಬ್ಬ ಜಮೀನ್ದಾರನ ಹತ್ರ ಅಥವಾ ಒಬ್ಬ ಸಾಹುಕಾರನ ಹತ್ರ ಇಷ್ಟು ಹಣವನ್ನ ಇಲ್ಲಿ ಸಂದಾಯ ಮಾಡಿ ಅವನಿಗೆ ಕೊಟ್ಬಿಟ್ಟು ಅವನ ಹತ್ರ ಒಂದು ಪತ್ರ ಬರ್ಸ್ಕೊಂಡು ಹೋಗೋದು. ಸೊ ಇಷ್ಟು ಹಣಕ್ಕೆ ಪ್ರತಿಯಾಗಿ ನಾನು ಈ ಪತ್ರವನ್ನ ಕೊಟ್ಟಿದ್ದೀನಿ. ಸೊ ಆ ಪತ್ರನ ತಗೊಂಡೋಗಿ ಮತ್ತೆಲ್ಲೋ ಯಾವ ಸಂದರ್ಭದಲ್ಲಿ ಯಾರ ಹತ್ರ ನಾವು ಹಣವನ್ನು ಪಡ್ಕೊಳ್ಬೇಕಾಗುತ್ತೋ ಅವನಿಗೆ ಆ ಪತ್ರವನ್ನು ಕೊಟ್ಟಾಗ ಅವನ ಪತ್ರವನ್ನು ಇಟ್ಕೊಂಡು ಅಷ್ಟು ಹಣವನ್ನ ನಮಗೆ ಸಂದಾಯ ಮಾಡ್ತಾ ಇದ್ದ. ಆ ನಂತರದಲ್ಲಿ ಒಂದು ಹಂತದಲ್ಲಿ ಆ ಪತ್ರವನ್ನ ಆ ಸಾಹುಕಾರಕ್ಕೆ ಸಂದಾಯ ಮಾಡಿ ಅವನ ಹಣವನ್ನ ಅವನು ಪಡ್ಕೊಳ್ತಾರೆ. ಸೊ ಈ ರೀತಿಯ ಹಣ, ಕಾಗದ ರೂಪದ ಹಣ ಆರಂಭದಲ್ಲಿ ಜಾರಿಯಾಗುತ್ತೆ. ಸೊ ಇದು ಕೂಡ ಅಧಿಕೃತವಾಗಿರ್ಲಿಲ್ಲ. ಅನಂತರದಲ್ಲಿ ಏನಾಗುತ್ತೆ, ಬ್ಯಾಂಕುಗಳು, ಏನು ವ್ಯವಹಾರ ಸಂಸ್ಥೆಗಳು ಬರುತ್ತೆ, ಆ ಬ್ಯಾಂಕುಗಳು ನೀಡ್ತಾ ಇದ್ದಂತಹ ಕಾಗದದ ಪ್ರಾಮಿಸರಿ ನೋಟುಗಳು ಅಸ್ತಿತ್ವಕ್ಕೆ ಬರುತ್ತೆ. ಈ ಪ್ರಾಮಿಸರಿ ಕಾಗದದ ನೋಟುಗಳು ಕೂಡ ಕೆಲವು ಕಾಲ ಚಲಾವಣೆಯಲ್ಲಿ ಇರುತ್ತೆ. ಆನಂತರದಲ್ಲಿ ಎಲ್ಲ ದೇಶಗಳಲ್ಲೂ ಎಲ್ಲ ಇದರಲ್ಲೂ ಸಾಮಾನ್ಯವಾಗಿ ಅಂಗೀಕಾರವಾಗತಕ್ಕಂತ ಒಂದು ಹಣದ
ಅಗತ್ಯ ಹೆಚ್ಚಾಗಿ ಕಂಡು ಬಂದಿದ್ರಿಂದಾಗಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿ, ಕೇಂದ್ರ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ, ಆ ಕೇಂದ್ರ ಬ್ಯಾಂಕಿಗೆ ಹಣವನ್ನ ಮುದ್ರಿಸುವ ಅಧಿಕಾರವನ್ನ ಕೊಟ್ಬಿಟ್ಟು ಆ ಒಂದು ಬ್ಯಾಂಕು ಕಾಗದದ ಹಣವನ್ನ ಅಧಿಕೃತವಾಗಿ ಮುದ್ರಣ ಮಾಡ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ RBI ಅಂತ ಇದೆ, ಗೊತ್ತಿದೆ ಅಂತ ಅನ್ಕೊಳ್ತೀನಿ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಏನಿದೆ, ಇದು ಭಾರತದಲ್ಲಿ ಹಣವನ್ನ ಮುದ್ರಿಸಿ ಚಲಾವಣೆಗೆ ತರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥ ಬ್ಯಾಂಕ್. ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ RBI. ನೆನ್ಪಿಡಿ ಮಕ್ಕಳೇ, ಕಾಗದ ರೂಪದ ಹಣ ಇವತ್ತೇನಿದೆ, ಕರೆನ್ಸಿ ನೋಟುಗಳಿದೆ, ಈ ಕರೆನ್ಸಿ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ಗೊಳಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕಿಗೆ. ಸೊ ಹೀಗೆ ಹಂತವನ್ನ ದಾಟ್ಕೊಂಡು, ಲೋಹ ರೂಪದ ಹಣವನ್ನ ದಾಟ್ಕೊಂಡು, ಒಂದು ಲಿಖಿತ ದಾಖಲೆಗಳನ್ನ ದಾಟ್ಕೊಂಡು, ಪ್ರಾಮಿಸರಿ ಕಾಗದದ ನೋಟುಗಳನ್ನ ದಾಟ್ಕೊಂಡು ಇವತ್ತಿನ ಕಾಗದದ ಹಣ ಬಂದಿದೆ. ಈ ಕಾಗದದ ಹಣದಲ್ಲೂ ಕೂಡ ಮೊದಲಿದ್ದಂತಹ ನೋಟುಗಳು ಇವತ್ತು ಬದಲಾವಣೆ ಆಗಿದೆ. ನೀವು ಗಮನಿಸಿದ್ರ ಮಕ್ಕಳೇ, ಇವತ್ತಿರ್ತಕ್ಕಂಥ ನೋಟುಗಳಿಗೂ ಹಿಂದಿನ ನೋಟುಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಅದರಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಹೋಗಿದೆ. ಹಳೆ ಕಾಲದ ನೋಟುಗಳು ಹೇಗಿತ್ತು, ಈಗಿನ ನೋಟುಗಳು ಹೇಗಿದೆ, ಮುಖಬೆಲೆ ಅಲ್ವಾ. ನೋಟುಗಳು ಅಂತ ಬಂದಾಗ ಮೊದಲು ₹1 ನೋಟ್ ಇತ್ತು ಅಲ್ವಾ. ₹1 ನೋಟನ್ನ ನೋಡಿದ್ರು ಕಡಿಮೆ. ಕೆಲವು ಮನೆಗಳಲ್ಲಿ ಫೋಟೋಗಳೆಲ್ಲ ಹಾಕಿರ್ತಾರೆ ₹1 ನೋಟುಗಳನ್ನ ನೋಡಿ. ₹1 ನೋಟು, ₹2 ನೋಟು, ₹5 ನೋಟು ಇವೆಲ್ಲ ಕಣ್ಮರೆ ಆಗ್ಬಿಟ್ಟಿದೆ. ಹಾಗೂ ಈಗ ಸಿಗುತ್ತೆ ಅಂದ್ರೆ ₹5 ನೋಟುಗಳು ಸಿಗುತ್ತೆ ಅಲ್ಲಿ ಇಲ್ಲಿ. ಅದನ್ನ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಿಸರ್ವ್ ಬ್ಯಾಂಕ್ ಅದನ್ನ ಅಧಿಕೃತವಾಗಿ ಹಿಂದೆ ತೆಗೆದುಕೊಂಡಿಲ್ಲ. ಆದ್ರೆ ಕೆಲವು ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ₹5 ನೋಟ್ ನಡೆಯಲ್ಲ, ಬೇಕಾದ್ರೆ ಕಾಯಿನ್ ಇದ್ರೆ ಕೊಡ್ರಿ. ಸೊ ನೋಟ್ ನಡೆಯುತ್ತೆ ಮಕ್ಕಳೇ. ಯಾವ ಕಾರಣಕ್ಕೂ ಬ್ಯಾಂಕು ಅಧಿಕೃತವಾಗಿ ಆ ಹಣವನ್ನ ಹಿಂಪಡೆಯುವ ವರೆಗೂ ಕೂಡ ಎಲ್ಲ ನೋಟುಗಳು ಕೂಡ ಚಲಾವಣೆಯಲ್ಲಿ ಇರುತ್ತೆ. ₹5 ನೋಟ್ ಕೂಡ ಚಲಾವಣೆಯಲ್ಲಿ ಇದೆ. ₹1, ₹2, ₹5 ಮುಖಬೆಲೆಯ ನೋಟುಗಳು, ₹10, ₹20, ₹50, ₹100, $200. ಮೊದಲೆಲ್ಲ $200 ಇರಲಿಲ್ಲ, ಈಗ ₹200 ನೋಟುಗಳು ಬಂದಿದೆ. ₹500, ₹1000, ₹2000 ಮೌಲ್ಯದ ನೋಟುಗಳು. ಈಗ ₹1000 ನೋಟ್ ಹಿಂದೆ ಇಟ್ಕೊಂಡಿದೆ ತಾತ್ಕಾಲಿಕವಾಗಿ ಸರ್ಕಾರ. ಈಗ ₹2000 ನೋಟ್ ಇದೆ. ಸೊ ಹೀಗೆ ಹಲವಾರು ಮುಖಬೆಲೆಯ ನೋಟುಗಳನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಿ ಅದನ್ನ ಚಲಾವಣೆಗೆ ಗೊಳಿಸ್ತಾರೆ. ಈಗ ಭಾರತದಲ್ಲಿ ಹಣವನ್ನ ರೂಪಾಯಿ ಅಂತ ಕರಿತೀವಿ. ಭಾರತದಲ್ಲಿ ಹಣವನ್ನ ರೂಪಾಯಿ ಅಂತ ಕರಿತೀವಿ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅಮೆರಿಕಾಗೆ ಹೋದ್ರೆ ಡಾಲರ್ ಅಂತ ಕರೀತಾರೆ, ಭಾರತದಲ್ಲಿ ರುಪಿ ಅಂತ ಕರಿತೀವಲ್ವಾ. ಈಗೊಂದು ಸಿಂಬಲ್ ಇದೆ ನೋಡಿ, ರುಪಿ. ಅಮೆರಿಕಕ್ಕೆ ಹೋದ್ರೆ ಡಾಲರ್ ಅಂತ ಕರಿತೀವಲ್ವಾ, ಡಾಲರ್ ಸಿಂಬಲ್ ಹೀಗಿರುತ್ತಲ್ಲ, ಡಾಲರ್. ಹಾಗೆ ಇಂಗ್ಲೆಂಡ್ಗೆ ಹೋದ್ರೆ ಪೌಂಡ್ ಅಂತ ಕರಿತೀವಿ ಅಲ್ವಾ, ಜಪಾನ್ಗೆ ಹೋದ್ರೆ ಯೆನ್ ಅಂತ ಕರಿತೀವಿ. ಸೊ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೆನ್ಸಿ ನೋಟುಗಳು ಜಾರಿಯಲ್ಲಿದೆ. ಈ ಕರೆನ್ಸಿ ನೋಟುಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ದೇಶದ ಕರೆನ್ಸಿ ನೋಟ್ ಇದೆ ಆ ದೇಶದ ಗಡಿಯೊಳಗೆ ಎಲ್ಲೇ ಹೋದ್ರೂ ಕೂಡ ಆ ನೋಟಿಗೆ ಅದೇ ಬೆಲೆ ಇರುತ್ತೆ. ಸರ್ವಮಾನ್ಯವಾಗಿರ್ತಕ್ಕಂಥ ನೋಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ಮುದ್ರಣಗೊಂಡು ಚಲಾವಣೆಯಲ್ಲಿ ಇರ್ತಕ್ಕಂಥ ನೋಡಿ. ನೀವು ರಿಸರ್ವ್ ಬ್ಯಾಂಕ್ ನ ಆ ನೋಟುಗಳ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಇರುತ್ತೆ ನೋಟ್ನ ಮೇಲೆ. ಅದರಲ್ಲಿ ಆ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಹಿ ಇರುತ್ತೆ, ರೈಟ್. ಇನ್ನ ಬೇರೆ ದೇಶಗಳ ಜೊತೆ ವ್ಯವಹಾರ ಮಾಡಬೇಕಾದಾಗ ಮೌಲ್ಯವನ್ನ ಆಧರಿಸಿ ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಭಾರತದ ರೂಪಾಯಿನ ಅಮೆರಿಕದ ಡಾಲರ್ಗೆ ಬದಲಾಯಿಸಿಕೊಳ್ತಕ್ಕಂಥದ್ದು, ಅದಕ್ಕೆ ಅದರದ್ದೇ ಬ್ಯಾಂಕ್ಗಳಿರುತ್ತೆ, ಅದು ಎಕ್ಸ್ಚೇಂಜ್ ಮಾಡಿಕೊಡೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕು ಹಣ 5ನೇ ಹಂತ, ಹಣದ ವಿಕಾಸದ 5ನೇ ಹಂತ ಅದು ಬ್ಯಾಂಕು ಹಣ. ಬ್ಯಾಂಕ್ ಹಣ ಅಂತ ಬಂದಾಗ ಯಾವ್ದಿದು ಬ್ಯಾಂಕು ಹಣ ಅಂತ ನೋಡಿದ್ರೆ, ಕರೆನ್ಸಿ ನೋಟುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಟ್ಕೊಂಡು ಓಡಾಡೋದು ಅಷ್ಟು ಸೇಫ್ ಅಂತ ಅನ್ಸೋದಿಲ್ಲ. ಹಾಗಾಗಿ ಏನ್ ಮಾಡ್ತೀವಿ, ನಾವು ಹಣವನ್ನ ಬ್ಯಾಂಕ್ಗಳಲ್ಲಿ ಜಮೆ ಮಾಡಿ, ಬ್ಯಾಂಕಿನ ಉಳಿತಾಯ ಖಾತೆಯಲ್ಲಿ ಜಮೆ ಮಾಡ್ತೀವಿ, ಅಥವಾ ಬೇರೆ ಬೇರೆ ಚಾಲ್ತಿ ಖಾತೆ ಇರುತ್ತೆ, ಬೇರೆ ಬೇರೆ ಖಾತೆಗಳಿರುತ್ತೆ, ಜಮಾ ಮಾಡ್ತೀವಿ. ಅದಕ್ಕೆ ಪ್ರತಿಯಾಗಿ ಬ್ಯಾಂಕ್ ಏನ್ ಮಾಡುತ್ತೆ, ಚೆಕ್ ಕೊಡುತ್ತೆ. ಕೇಳಿರಲ್ಲ, ಚೆಕ್ಗಳು, ಡ್ರಾಫ್ಟ್ಗಳು, ಹುಂಡಿಗಳು ಅಲ್ವಾ, ಡಿಡಿಗಳು ಏನಂತ ಏನ್ ಕರಿತೀವಿ.
ಅವುಗಳ ಮೂಲಕ ನಾವು ಹಣವನ್ನ ಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಈಗ ನಾನು ಒಂದು LIC ಪಾಲಿಸಿ ಮಾಡಿಸಿದ್ದೀನಪ್ಪ, ನಾನು LIC ಪಾಲಿಸಿಯನ್ನ ಹಣವನ್ನ ಸಂದಾಯ ಮಾಡಬೇಕು ಅಂತ ಬಂದಾಗ ನಾನು ಬ್ಯಾಂಕಿಗೆ ಹೋಗಿ ಹಣವನ್ನ ಬಿಡಿಸ್ಕೊಂಡು ಬಂದು ನಗದನ್ನ ತಗೊಂಡೋಗಿ ಆ ಪಾಲಿಸಿ ಜೀವ ವಿಮಾ ಆಫೀಸಿಗೆ ಕಟ್ಟಬೇಕು ಅಂತ ಏನಿಲ್ಲ. ನಾನೇನ್ ಮಾಡ್ತೀನಿ, ಬ್ಯಾಂಕ್ ನಲ್ಲಿ ಹಣವನ್ನ ಜಮೆ ಮಾಡಿರ್ತೀನಿ. ಅದಕ್ಕೆ ಪ್ರತಿಯಾಗಿ ಬ್ಯಾಂಕ್ ನನಗೆ ಕೊಟ್ಟಿರ್ತಕ್ಕಂಥ ಚೆಕ್ ಹಾಳೆಯಲ್ಲಿ ಒಂದು ಚೆಕ್ ಬರೆದ್ಬಿಟ್ಟು ಇಷ್ಟು ಮೌಲ್ಯವನ್ನ 5,000 10,000 ಎಷ್ಟಿರುತ್ತೆ ಅಷ್ಟನ್ನು ಬರ್ಬಿಟ್ಟು ಆ ಜೀವ ವಿಮಾ ನಿಗಮದ ಹೆಸರಿಗೆ ನಾನು ಚೆಕ್ ಅನ್ನ ಪಾವತಿ ಮಾಡಿದೆ ಅಂತ ಹೇಳಿದ್ರೆ ಆ ಬ್ಯಾಂಕು ಆ ಜೀವ ವಿಮಾ ನಿಗಮಕ್ಕೆ ಅಷ್ಟು ಹಣವನ್ನ ಪಾವತಿ ಮಾಡುತ್ತೆ. ಸೊ ಇದನ್ನ ನಾವು ಚೆಕ್ಗಳು ಅಂತ ಕರಿತೀವಿ, ಬ್ಯಾಂಕ್ ಹಣ ಅಂತ ಕರಿತೀವಿ. ಸೊ ಬ್ಯಾಂಕ್ ಹಣ ಏನ್ ಮಾಡುತ್ತೆ, ನಮ್ಮ ಹಣಕ್ಕೆ ಭದ್ರತೆಯನ್ನು ಕೊಡುತ್ತೆ, ವ್ಯವಹಾರವನ್ನ ದಾಖಲೆಯನ್ನಾಗಿ ಮಾಡಿ. ಈಗ ಕ್ಯಾಶ್ ಅಲ್ಲಿ ಎಷ್ಟೇ ವ್ಯವಹಾರ ಮಾಡಿದ್ರು ಕೂಡ ದಾಖಲೆ ಇರಲ್ಲ. ನಾನು ಯಾರಿಗೋ 10,000 ರೂಪಾಯಿ ಕೊಟ್ಟಿದ್ದೀನಿ ಅಂದ್ರೆ ನಾಳೆ ಇವತ್ತು ಇಸ್ಕೊಂಡವನು ನಾಳೆ ನೀನ್ ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ. ಅದೇನೆ ನಾನು ಹಣವನ್ನ ಅವನಿಗೆ ಚೆಕ್ ಮೂಲಕ ಅಕೌಂಟ್ ಪೇ ಕ್ರಾಸ್ ಮಾಡ್ಬಿಟ್ಟು ಚೆಕ್ ಮೂಲಕ ಅವನಿಗೆ ಹಣ ಸಂದಾಯ ಮಾಡಿದ್ರೆ ಅವನಿಗೆ ಹಣ ಕ್ಯಾಶ್ ಆಗಿ ಹೋಗೋದಿಲ್ಲ, ಬದಲಾಗಿ ನನ್ನ ಅಕೌಂಟ್ ಇಂದ ಅವನ ಅಕೌಂಟಿಗೆ ಹಣ ವರ್ಗಾವಣೆ ಆಗುತ್ತೆ. ಅವಾಗ ಅವನು ನೀನು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಕ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದಾಖಲೆ ಇರುತ್ತೆ, ಪಾಸ್ ಪುಸ್ತಕದಲ್ಲಿ ಎಂಟ್ರಿ ಆಗಿರುತ್ತೆ, ಯಾವ ಅಕೌಂಟ್ ನಿಂದ ಯಾವ ಅಕೌಂಟಿಗೆ ಯಾವ ದಿನ ಯಾವ ಸಮಯಕ್ಕೆ ಎಷ್ಟು ಹಣ ವರ್ಗಾವಣೆಯಾಗಿದೆ. ಸೊ ಇದು ಏನ್ ಮಾಡುತ್ತೆ, ಬ್ಯಾಂಕ್ ಹಣ ಅಂತ ಹೇಳಿದ್ರೆ ಜಸ್ಟ್ ಭದ್ರತೆಯನ್ನು ಕೊಡುತ್ತೆ, ನಮ್ಮ ಹಣಕ್ಕೆ ಭದ್ರತೆಯನ್ನು ಕೊಡುತ್ತೆ, ವ್ಯವಹಾರವನ್ನ ಸುಗಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕ್ಯಾಶ್ಲೆಸ್ ಆಗಿ ಹಣವನ್ನ ಕರೆನ್ಸಿ ನೋಟುಗಳು ನಗದು ಇಲ್ಲದೆ ಇದರ ಮೂಲಕ ಚೆಕ್ಗಳ ಮೂಲಕ ಡಿಡಿಗಳ ಮೂಲಕ ಡ್ರಾಫ್ಟ್ಗಳ ಮೂಲಕ ಹಣವನ್ನ ನಾವು ಪಡ್ಕೊಳ್ಳಿಕ್ಕೆ ಸಂದಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಯಾವುದೇ ಪರೀಕ್ಷೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಿದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಡಿಡಿ ತೆಗಿಸ್ಲಿಕ್ಕೆ ಹೇಳ್ತಾರೆ. ಪರೀಕ್ಷಾ ಮಂಡಳಿ ಹೆಸರಿನಲ್ಲಿ ಡಿಡಿ ತೆಗಿಸ್ರಿ, ಅದರ ಮೂಲಕ ನಾವು ಇಲ್ಲಿ ನಮ್ಮ ಬ್ಯಾಂಕ್ ನಲ್ಲಿ ಡಿಡಿ ತೆಗಿಸಿ ಹಣವನ್ನ ಸಂದಾಯ ಮಾಡಿದ್ರೆ ಅದು ಯಾರಿಗೆ ಸೇರ್ಬೇಕು ಅವರಿಗೆ ಸಂದಾಯ. ಸೊ ಈ ತರದ ಬ್ಯಾಂಕ್ಗಳು ಬ್ಯಾಂಕು ಹಣ ಅಂತ ಬಂದಾಗ ವ್ಯಾಪಾರ ವ್ಯವಹಾರ ವಾಣಿಜ್ಯ ಇವತ್ತು ಬಿಸ್ನೆಸ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರಬೇಕಾದ್ರೆ ಅಲ್ಲಿ ಎಲ್ಲವೂ ಕೂಡ ಚೆಕ್ಗಳ ಮೂಲಕವೇ ನಡೀತಾ ಇರುತ್ತೆ. ಚೆಕ್ಗಳ ಮೂಲಕ ಹಣದ ಪಾವತಿ ಏನ್ ಮಾಡುತ್ತೆ, ನಿಮಗೆ ದಾಖಲೆಯನ್ನು ಒದಗಿಸುತ್ತೆ, ಭದ್ರತೆ ಇರುತ್ತೆ. ಸೊ ಆರನೇ ಬಂದ್ಬಿಟ್ಟು ಹಣದ ವಿಕಾಸದ ಕೊನೆಯ ಹಂತದಲ್ಲಿ ಇದೀವಿ ನಾವು. ಈಗ ಪ್ಲಾಸ್ಟಿಕ್ ಹಣ ಚಲಾವಣೆಯಲ್ಲಿದೆ. ಏನಪ್ಪಾ ಇದು ಪ್ಲಾಸ್ಟಿಕ್ ಹಣ? ಯಾವ್ದು ಪ್ಲಾಸ್ಟಿಕ್ ಹಣ? ಪ್ಲಾಸ್ಟಿಕ್ ಹಣ ಅಂದ್ರೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನಿಮಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳು, ATM ಕಾರ್ಡ್ಗಳು ಅಂದ್ರೆ ಅರ್ಥ ಆಗುತ್ತೆ ಬೇಗ ಅಲ್ವಾ ಮಕ್ಳೇ? ಬ್ಯಾಂಕು, ನಾವು ಬ್ಯಾಂಕ್ ನಲ್ಲಿ ಒಂದು ಖಾತೆಯನ್ನ ಹೊಂದಿದೀವಿ, ಒಂದು ಅಕೌಂಟ್ ಇದೆ ನಮ್ಮ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಬ್ಯಾಂಕ್ ನಿಂದ ನಾವು ನಿಗದಿತ ಅರ್ಜಿಯನ್ನ ಸಲ್ಲಿಸಿ ಆ ಬ್ಯಾಂಕ್ ನಿಂದ ನಾವು ಡೆಬಿಟ್ ಕಾರ್ಡ್ಗಳನ್ನ ಕ್ರೆಡಿಟ್ ಕಾರ್ಡ್ಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಪ್ರೊಸೀಜರ್ ಇರುತ್ತೆ, ನಾವು ಫಾಲೋ ಮಾಡಬೇಕು. ಈ ಕ್ರೆಡಿಟ್ ಕಾರ್ಡ್ಗಳು ಡೆಬಿಟ್ ಕಾರ್ಡ್ಗಳು ಪ್ಲಾಸ್ಟಿಕ್ ನಿಂದ ಮಾಡಿರೋದ್ರಿಂದ ಇದನ್ನ ಪ್ಲಾಸ್ಟಿಕ್ ಹಣ ಅಂತ ಕರೀತಾರೆ. ಅದರಲ್ಲಿ ಒಂದು ಎಲೆಕ್ಟ್ರಿಕ್ ಚಿಪ್ ಇರುತ್ತೆ ಅಲ್ವಾ. ಇದನ್ನ ನಾವು ATM ನಲ್ಲಿ ATM ಮಿಷನ್ಸ್ ನೋಡಿರಲ್ಲ, ATM ಸೆಂಟರ್ಗಳು, ಆ ATM ಸೆಂಟರ್ಗಳಲ್ಲಿ ಇರ್ತಕ್ಕಂಥ ಮಿಷನ್ ನಲ್ಲಿ ನಾವು ಆ ಕಾರ್ಡ್ ಅನ್ನ ಇನ್ಸರ್ಟ್ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ದತ್ತಾಂಶ ವರ್ಗಾವಣೆ ಆಗುತ್ತೆ, ಅಕೌಂಟ್ ಡಿಟೆಕ್ಟ್ ಆಗುತ್ತೆ. ಆಗ ನಮಗೆ ಆ ATM ಕಾರ್ಡ್ಗೆ ಏನು ಪಾಸ್ವರ್ಡ್ ಕೊಟ್ಟಿರ್ತಾರೆ, ಆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದಾಗ ನಮಗೆ ನಾವು ನಮೂದಿಸುವಷ್ಟು ಹಣ ನಮಗೆ ಆ ATM ಮೂಲಕ ಸಂದಾಯ ಪಾವತಿ. ಸೊ ಪ್ರಸ್ತುತ ದಿನಮಾನಗಳಲ್ಲಿ ಬ್ಯಾಂಕಿಗೆ ಹೋಗಿ ಹಣ ತಗೋಬೇಕು ಅನ್ನೋದೇನಿಲ್ಲ. ನಾವು ಎಲ್ಲಿ ಇರ್ತೀವಿ, ಯಾವ ಪ್ರದೇಶದಲ್ಲಿ ಇರ್ತೀವಿ, ಆ ಪ್ರದೇಶದಲ್ಲಿ ಲಭ್ಯ ಇರ್ತಕ್ಕಂಥ ATMಗಳಲ್ಲಿ ನಾವು ಹಣವನ್ನ ಡ್ರಾ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವ್ಯವಹಾರ ತುಂಬಾ ಸರಳವಾಗುತ್ತೆ, ಭದ್ರತೆ ಇರುತ್ತೆ. ನಾವು ಕ್ಯಾಶ್ ಇಟ್ಕೊಂಡೇ ಹೋಗ್ಬೇಕು ಎಲ್ಲೋದ್ರು ಅನ್ನಂಗಿಲ್ಲ ಇಲ್ಲ ಅಲ್ವಾ. ಎಲ್ಲೇ ಹೋದ್ರು ಕೂಡ ಕ್ಯಾಶ್ಲೆಸ್ ಆಗಿ ಒಂದು ATM ಜೇಬಲ್ಲಿ ಇಟ್ಕೊಂಡು ಹೋದ್ರೆ ಮುಗೀತು. ಆದ್ರೆ ATM ಜೇಬಲ್ಲಿ ಇಟ್ಕೊಂಡು ಮುಗಿತು ಅಂತಂದು ಅಕೌಂಟ್ ಅಲ್ಲಿ ದುಡ್ಡಿಲ್ದೆ ಅಕೌಂಟ್ ಬರೀದಾಗಿ ATM ಇಟ್ಕೊಂಡು ಹೋಗ್ತೀನಿ ನಾನು ಅಂತಂದ್ರೆ ಯಾವ ಕೆಲಸ ಆಗಲ್ಲ. ನಮ್ಮ ಅಕೌಂಟ್ ಅಲ್ಲಿ ಹಣವನ್ನ ಸಂದಾಯ ಮಾಡಿ ನೀನು ATM ಕಾರ್ಡ್ ಅನ್ನ ಇಟ್ಕೊಂಡು ಹೋದ್ರೆ ನಿಮ್ಗೆ ಎಲ್ಲಿ ಅಗತ್ಯ ಇರುತ್ತೆ ಅಲ್ಲಿ ATM ಲಭ್ಯತೆ ಇದ್ದಾಗ ಆ ATM ಗಳಲ್ಲಿ ನಾವು ಹಣವನ್ನ
ನಗದನ್ನಾಗಿ ಪಡ್ಕೊಳ್ಬಹುದು, ಅದನ್ನ ಸಂದಾಯ ಮಾಡಬಹುದು. ಸೊ ಇವುಗಳು ಎಲೆಕ್ಟ್ರಾನಿಕ್ ಮಿಷಿನ್ ಮೂಲಕ ವರ್ಕ್ ಆಗೋದ್ರಿಂದ ಇದನ್ನ ಈ ಹಣ ಅಂತ ಕೂಡ ಕರಿತೀವಿ ಅಲ್ವಾ. ಅದನ್ನ ಪೇ ಮಾಡ್ತೀವಿ. ಈಗ ಅಂಗಡಿಗೆ ಹೋಗ್ತೀವಿ, ಏನೋ ಪರ್ಚೇಸ್ ಮಾಡ್ತೀವಿ ನಾವು ಬೇಕಾದಷ್ಟು ಮೌಲ್ಯದ ಸರಕುಗಳನ್ನ ಪರ್ಚೇಸ್ ಮಾಡ್ತೀವಿ, ಕ್ಯಾಶ್ ತಗೊಂಡೋಗಿಲ್ಲ, ನಾವೇನ್ ಮಾಡ್ತೀವಿ, ಅಲ್ಲೊಂದು ನಮ್ಮ ATM ಅನ್ನ, ನಮ್ಮ ಡೆಬಿಟ್ ಕಾರ್ಡ್ ಅನ್ನ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನ ಅವ್ರಿಗೆ ಕೊಟ್ಟರೆ ಅವ್ರೇನ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಮಿಷಿನ್ ಇರ್ತಲ್ಲ ಅದ್ರಲ್ಲಿ ಸ್ಕ್ರಾಪ್ ಮಾಡಿದಾಗ ನಾವು ಪಿನ್ ನಂಬರ್ ನ ಎಂಟ್ರಿ ಮಾಡಿದ್ರೆ ಅವ್ರು ಎಷ್ಟು ಹಣವನ್ನ ಬಿಲ್ ಆಗಿರುತ್ತೆ ಅಷ್ಟನ್ನ ಅಲ್ಲಿ ನಮೂದಿಸಿದ್ರೆ ನಿನ್ನ ಅಕೌಂಟ್ ಅಲ್ಲಿ ಅಷ್ಟು ಹಣ ಇದ್ರೆ ಅದೇನಾಗುತ್ತೆ, ಅವ್ರಿಗೆ ವರ್ಗಾವಣೆ ಆಗುತ್ತೆ, ನಾವು ಸರಕುಗಳನ್ನ ಮನೆಗೆ ಅಲ್ವಾ. ಸೊ ಇವತ್ತು ಇದೆಲ್ಲ ನಿಮಗೆ ಅಡ್ವಾನ್ಸ್ ಆಗಿ ಗೊತ್ತಿದೆ ಮಕ್ಕಳು, ಯಾಕೆಂದ್ರೆ ನೀವು ಜನಿಸಿರೋದು, ನೀವು ಹುಟ್ಟಿರೋದು ಅಡ್ವಾನ್ಸ್ಡ್ ಇರ್ತಕ್ಕಂತ ಈ ಕಾಲದಲ್ಲಾಗಿರೋದ್ರಿಂದ ನಿಮಗೆ ಈ ಹಣ ವಿಕಾಸದ ಆರಂಭದ ಹಂತಗಳ ಪರಿಚಯ ಇಲ್ಲ. ಆದ್ರೆ ಕಾಗದದ ಹಣ, ಬ್ಯಾಂಕ್ ಹಣ ಮತ್ತು ಪ್ಲಾಸ್ಟಿಕ್ ಹಣದ ಪರಿಚಯ ಖಂಡಿತ ಇದೆ. ಸೊ ಇದು ಹೇಗೆ ಬೆಳೆದು ಬಂತು, ಹಣದ ವಿಕಾಸದ ಹಂತಗಳು ಅಂತ ಬಂದಾಗ ಈ ಹಂತಗಳನ್ನ ದಾಟ್ಕೊಂಡು ಬಂದಿರತಕ್ಕಂಥದ್ದನ್ನ ಗಮನಿಸಬೇಕು. ಈಗ ಅದು ಅಡ್ವಾನ್ಸ್ಡ್ ಆಗಿ ಏನಾಗಿದೆ, ಪ್ಲಾಸ್ಟಿಕ್ ಹಣದ ನಂತರ ಇವತ್ತೇನ್ ಬಂದ್ಬಿಟ್ಟಿದೆ, ಡಿಜಿಟಲ್ ಪೇಮೆಂಟ್ ಬಂದ್ಬಿಟ್ಟಿದೆ ಅಲ್ವಾ. ಡಿಜಿಟಲ್ ವ್ಯವಹಾರ ಏನ್ ಹೇಳ್ತೀವಪ್ಪ, ಗೂಗಲ್ ಪೇ, ಫೋನ್ ಪೇ ಅಲ್ವಾ. ಸೊ ಇವುಗಳ ಮೂಲಕ ಪೇಟಿಎಂ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಅಥವಾ ಫೋನ್ ಪೇ ಇರ್ಬೋದು. ಸೊ ಬೇರೆ ಬೇರೆ ಆನ್ಲೈನ್ ಪೇಮೆಂಟ್ಗಳು ಬಂದಿದೆ ಅಲ್ವಾ. ಆನ್ಲೈನ್ ಪೇಮೆಂಟ್ಗಳು ಬಂದಿರೋದ್ರಿಂದ ಈಗ ATM ಕಾರ್ಡ್ ನ ಬಳಕೆನೂ ಕಡಿಮೆ ಆಗ್ತಾ ಇದೆ. ಒಂದು ಮೊಬೈಲ್ ಇಟ್ಕೊಂಡು ಹೋಗ್ಬಿಟ್ರೆ ಆಯ್ತು, ನಿಮ್ಮ ಮೊಬೈಲ್ ಉಪಯೋಗಿಸುವ ಮೊಬೈಲ್ ಫೋನ್ ನಂಬರು ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿದ್ರೆ ನೀವು ಫೋನ್ ಪೇನೋ, ಗೂಗಲ್ ಪೇನೋ, ಪೇಟಿಎಂ ಯಾವ್ದನ್ನ ಆಕ್ಟಿವ್ ಮಾಡ್ಕೊಂಡಿರ್ತೀರಾ ಅದರ ಮೂಲಕ ನೀವು ಕ್ಯಾಶ್ ಅನ್ನ ಸಂದಾಯ ಮಾಡ್ಬೋದು. ಯಾರಿಗೆ ಬೇಕಾದ್ರೂ ಏನಾದ್ರು ಪರ್ಚೇಸ್ ಮಾಡ್ಬೋದು, ಅಲ್ಲೇ ಸಂದಾಯ ಮಾಡ್ಬೋದು ಅಲ್ವಾ. ಬೇಕಾದ್ರೆ ತಗೊಳ್ಳೋದು, ಅಲ್ಲೊಂದು ಸ್ಕ್ಯಾನರ್ ಇಟ್ಟಿರ್ತಾರಲ್ವಾ, ಒಂದು ಕೋಡ್ ಇಟ್ಟಿರ್ತಾರೆ, ಆ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ನೀವು ಹಾಕ್ತಕ್ಕಂತ ಅಮೌಂಟ್ ಪೇ ಆಗುತ್ತೆ. ಸೊ ಇದು ಇನ್ನೂ ಸರಳೀಕರಣ ಆಗುತ್ತೆ. ಸೊ ಎಲ್ಲ ಬಿಲ್ಗಳನ್ನ, ನಿಮ್ ಫೋನ್ ಬಿಲ್ ಇರ್ಲಿ, ಕರೆಂಟ್ ಬಿಲ್ ಇರ್ಲಿ, ಯಾವುದೇ ರೀತಿಯ ಬಿಲ್ಗಳನ್ನು ಕೂಡ ನೀವು ಮೊಬೈಲ್ ನಿಂದಲೇ ಆನ್ಲೈನ್ ಮೂಲಕ ಸಂದಾಯ ಮಾಡ್ತಕ್ಕಂತ ವ್ಯವಸ್ಥೆ ಕೂಡ ಅಡ್ವಾನ್ಸ್ಡ್ ಆಗಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯ ಹಣಗಳು ಸಂದಾಯ ಬರುತ್ತೋ ನೋಡಿ. ಸೊ ಮಕ್ಕಳೇ, ಹಣ ಅಂದ್ರೆ ಏನು, ಹಣದ ಅರ್ಥ ಮತ್ತು ಹಣದ ವಿಕಾಸದ ಹಂತಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವ ಹಂತಗಳನ್ನ ದಾಟ್ಕೊಂಡು ಬಂದಿದೆ, ಇದರಲ್ಲಿ ಪ್ರತಿಯೊಂದನ್ನು ಕೂಡ ಸಾಟಿ ವಿನಿಮಯ ಪದ್ಧತಿ ಅಂದ್ರೆ ಏನು ಅಂತ ಹೇಳಿದ್ರೆ ಬರ್ಲಿಕ್ಕೆ ಗೊತ್ತಿರ್ಬೇಕು ಏನಾಗಿದೆ ಅಂತ. ಸೊ ಹಾಗೆ ಇಷ್ಟು ಹಣದ ವಿಕಾಸದ ಹಂತಗಳು ನೆನ್ಪಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಹಣದ ಕಾರ್ಯಗಳು. ಹಣದ ಕಾರ್ಯಗಳು ಅಂತ ಬಂದಾಗ ಹಣ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಹಣ ಬಹಳಷ್ಟು ಕೆಲಸ ಮಾಡುತ್ತೆ. ಅದನ್ನ ನೆನ್ಪಿಡೋ ದೃಷ್ಟಿಯಿಂದ, ಅಭ್ಯಾಸದ ದೃಷ್ಟಿಯಿಂದ ಎರಡು ಭಾಗಗಳಾಗಿ ನಾವು ವಿಭಾಗ ಮಾಡ್ತೀವಿ ಹಣದ ಕಾರ್ಯಗಳು. ಮೊದಲನೇದು ಪ್ರಾಥಮಿಕ ಕಾರ್ಯಗಳು, ಎರಡನೇದು ಪೂರಕ ಕಾರ್ಯಗಳು. ಹಣದ ಪ್ರಾಥಮಿಕ ಕಾರ್ಯಗಳು ಯಾವುದು, ಹಣದ ಪೂರಕ ಕಾರ್ಯಗಳು ಯಾವುದು? ಮೊದಲನೇದಾಗಿ ಪ್ರಾಥಮಿಕ ಕಾರ್ಯಗಳು ಅಂತ ನೋಡೋದಾದ್ರೆ, ಹಣ ಮಾಡಲೇಬೇಕಾದ ಪ್ರಾಥಮಿಕ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನ್ ಕೆಲಸ? ವಿನಿಮಯ ಮಾಡತಕ್ಕಂತ ಕೆಲಸ. ವಿನಿಮಯ ಅಥವಾ ಸಂದಾಯ ಮಾಧ್ಯಮವಾಗಿ ಹಣ ಕೆಲಸ ಮಾಡುತ್ತೆ. ಹಣ ವಿನಿಮಯ ಮಾಧ್ಯಮವಾಗಿ, ನಾವು ಆಗ್ಲೇ ಹೇಳಿದ ಹಾಗೆ ಸರಕುಗಳನ್ನ ವಿನಿಮಯ ಮಾಡಿಕೊಳ್ಳುವ ಸಂದರ್ಭದಲ್ಲಿ, ಅಂದ್ರೆ ಸರಕುಗಳನ್ನ ಪಡ್ಕೊಳ್ತಕ್ಕಂತ ಸಂದರ್ಭ, ಈಗ ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾಗಿರ್ತಕ್ಕಂಥ ತರಕಾರಿ ತಗೊಳ್ತೀವಿ ಅಲ್ವಾ. ತರಕಾರಿ ತಗೊಂಡಾಗ ನಾವು ಪ್ರತಿಯಾಗಿ ಅವನಿಗೆ ಏನ್ ಕೊಡ್ತೀವಿ? ಹಣವನ್ನ ಕೊಡ್ತೀವಿ ಅಲ್ವಾ. ಯಾವ್ಯಾವ ತರಕಾರಿ ಬೆಲೆ ಎಷ್ಟೆಷ್ಟು ಅಂತ ನಾವು ಕೇಳ್ಕೊಳ್ತೀವಿ. ಆಮೇಲೆ ಎಷ್ಟು ತಗೊಂಡಿದೀನಿ, ಅದಕ್ಕೆ ಎಷ್ಟಾಯ್ತು ಲೆಕ್ಕ ಮಾಡ್ತೀವಿ. ಲೆಕ್ಕ ಮಾಡ್ಬಿಟ್ಟು ಅವನಿಗೆ ಏನ್ ಮಾಡ್ತೀವಿ? ಸಂದಾಯ ಮಾಡ್ತೀವಿ. ಅಂದ್ರೆ ವಿನಿಮಯ ಕಾರ್ಯವನ್ನ ಮಾಡ್ತಾ ಇದೆ. ವಿನಿಮಯ ಕಾರ್ಯ, ಹಣಕ್ಕೆ ಪ್ರತಿಯಾಗಿ ನಾವು ತರಕಾರಿನ ಮನೆಗೆ ತಗೊಂಡು. ಸೊ ಯಾವುದೇ ಆಗಿರಲಿ ಮಕ್ಕಳೇ, ಈಗ ನಾನು ಆಟೋಮೊಬೈಲ್ ಕ್ಷೇತ್ರಕ್ಕೆ ಹೋಗ್ತೀನಪ್ಪ, ನಾ ಏನ್ ಮಾಡ್ತೀನಿ, ನಾನು ಬೈಕ್ ತಗೊಳ್ತಾ ಇದ್ದೀನಿ. ಬೈಕಿಗೆ ಎಷ್ಟು ಬೆಲೆ ಅಂತ ನಿರ್ಧಾರ ಆಗಿರುತ್ತೆ ಅಲ್ವಾ. ಬೆಲೆ ನಿರ್ಧಾರ ಮಾಡೋ ಕೆಲಸವನ್ನು ಕೂಡ ಹಣ ಮಾಡುತ್ತೆ.
ಅದಕ್ಕೆ ನಾವು ಹಣವನ್ನ ಸಂದಾಯ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ನಾವು ಅವ್ರು ಏನ್ ಮಾಡ್ತಾರೆ, ನಂಗೆ ಬೈಕ್ ಅನ್ನ ಕೊಡ್ತಾರೆ. ಸೊ ಹೀಗೇನಾಗುತ್ತೆ, ಹಣ ವಿನಿಮಯದ ಮಾಧ್ಯಮವಾಗಿ ಅಥವಾ ಸಂದಾಯದ ಮಾಧ್ಯಮವಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಇದು ಹಣದ ಪ್ರಾಥಮಿಕ ಕಾರ್ಯಗಳಲ್ಲಿ ಒಂದು. ಹಣದ ಕಾರ್ಯ ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತೆ ಅಥವಾ ಸಂದಾಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತೆ. ಸಂದಾಯ ಮಾಧ್ಯಮ, ನಾನು ವಸ್ತುಗಳನ್ನ ಪಡೆದದಕ್ಕೆ ಪ್ರತಿಯಾಗಿ ನಾನು ಪ್ರತಿಫಲವನ್ನ ಹಣದ ರೂಪದಲ್ಲಿ ಸಂದಾಯ ಮಾಡ್ತಾ ಇದ್ದೀನಿ. ಸೊ ಸಂದಾಯ ಮಾಧ್ಯಮವಾಗಿ ಹಣ ಕಾರ್ಯವನ್ನ ಮಾಡುತ್ತೆ. ಇದು ಹಣದ ಮೊದಲನೇ ಕಾರ್ಯ, ಅಂದ್ರೆ ಪ್ರಾಥಮಿಕ ಕಾರ್ಯದಲ್ಲಿ ಫಸ್ಟ್ ಒನ್. ಎರಡನೇದು ಮೌಲ್ಯ ನಿರ್ಣಯ. ನಾನೀಗ ತಾನೇ ಹೇಳ್ತಾ ಇದ್ದೆ, ಯಾವುದೇ ವಸ್ತುವಿನ ಬೆಲೆಯನ್ನ ನಾವು ಹಣದ ಮೂಲಕ ನಿರ್ಧರಿಸ್ತೀವಿ. ಮೌಲ್ಯ, ಒಂದು ವಸ್ತುವಿನ ಮೌಲ್ಯವನ್ನ ನಾವು ಯಾವ್ದ್ರ ಮೂಲಕ ಹೇಳ್ತೀವಿ ಅಂದ್ರೆ ಹಣದ ಮೂಲಕ ಹೇಳ್ತೀವಿ ಅಲ್ವಾ. ಈಗ ಒಂದು ಸೈಟ್ ತಗೊಳಕ್ ಹೋಗ್ತೀನಪ್ಪ, 30-40 ಸೈಟ್, 30-40 ಚದರಡಿ ಇರ್ತಕ್ಕಂಥ ಒಂದು ಸೈಟ್ ಅನ್ನ ನಾನು ತಗೊಳ್ತೀನಿ ಅಂತ ಹೇಳಿದ್ರೆ, ಆ ಸೈಟಿನ ಮೌಲ್ಯ ಏನು ಅಂತ ಹೇಳಿದಾಗ ಆ ಸೈಟಿನ ಮೌಲ್ಯ 50 ಕುರಿಗಳು, 100 ಹಸುಗಳು ಹೀಗೆ ಹೇಳಲ್ಲ. ಯಾವ್ದ್ರ ಮೂಲಕ ಹೇಳ್ತೀವಿ? ಹಣದ ಮೂಲಕ ಹೇಳ್ತೀವಿ ಅಲ್ವಾ. 30-40 ಒಂದು ಸೈಟ್ ನಾನು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಆ ಒಂದು ನಿವೇಶನದ ಬೆಲೆ ಹೇಗಿರುತ್ತೆ, ಯಾವ ಏರಿಯಾದಲ್ಲಿ ತಗೊಳ್ತೀಯ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅಲ್ವಾ. ಗ್ರಾಮೀಣ ಪ್ರದೇಶಗಳಲ್ಲಿ 30-40 ಒಂದ್ ಸೈಟ್ ತಗೊಳ್ತೀನಿ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಇರ್ಬೋದು ಅಲ್ವಾ. ಅದೇ ನಗರ ಪ್ರದೇಶಗಳ ಹೊರ ವಲಯದಲ್ಲಿ ಇದೆ ಅಂತ ಹೇಳಿದ್ರೆ ಅದೊಂದು 15-16 ಲಕ್ಷ ಇರ್ಬೋದು. ಅದೇ ನಗರದ ತುಂಬಾ ನಗರದ ಒಳಗಿರ್ತಕ್ಕಂಥ ಸೈಟ್ ನ ತಗೊಳ್ತೀನಿ ಅಂತ ಹೋದ್ರೆ ಅದರ ಮೌಲ್ಯ ಆ ಏರಿಯಾ ಮೇಲೆ ಡಿಪೆಂಡ್, ಅಲ್ಲಿ ಎಷ್ಟು ಬೇಡಿಕೆ ಇದೆ ಅದರ ಇದು ಅನ್ನೋದ್ರ ಮೇಲೆ ಒಂದು 25-30 ಲಕ್ಷ ರೂಪಾಯಿ ಇರ್ಬೋದು. ಅದೇ ನೀನು ಮಹಾನಗರಗಳಲ್ಲಿ ಒಂದು ಸೈಟ್ ಅನ್ನ ಸಿಟಿ ಒಳಗಡೆ ತಗೊಳ್ತೀನಿ ಅಂತ ಹೋದ್ರೆ ಕೋಟ್ಯಾಂತರ ರೂಪಾಯಿ. ಸೊ ಎಲ್ಲ ಅದೇ ನಿವೇಶನ, ಅಷ್ಟೇ ಅಳತೆಯ ನಿವೇಶನ, ಆದ್ರೆ ಯಾವ ಪ್ರದೇಶದಲ್ಲಿ ತಗೊಳ್ತೀಯ ಅನ್ನೋದ್ರ ಮೇಲೆ ಅದರ ಮೌಲ್ಯವನ್ನ ಯಾವುದ್ರ ಮೂಲಕ ಹೇಳ್ತೀವಿ ನಾವು? ಹಣದ ಮೂಲಕ ಹೇಳ್ತೀವಿ. ಸೊ ಹಣ ಯಾವುದೇ ವಸ್ತುವಿನ ಮೌಲ್ಯವನ್ನ ನಿರ್ಧರಿಸುವ ಕೆಲಸವನ್ನ ಮಾಡುತ್ತೆ. ಯಾವುದೇ ವಸ್ತುವಿನ ಮೌಲ್ಯ, ಪ್ರಪಂಚದ ಯಾವುದೇ ವಸ್ತುವಿಗೆ ಮೌಲ್ಯವನ್ನ ನಾವು ಹೇಳ್ತೀವಿ ಅಂದ್ರೆ ಅದು ಹಣದ ಮೂಲಕ ಹೇಳ್ತೀವಿ. ಯಾವುದೇ ನೋಡಪ್ಪ, ಒಂದು ಚಾಕ್ ಪೀಸ್ ಇಟ್ಕೊಂಡು, ಈ ಚಾಕ್ ಪೀಸ್ ನ ಮೌಲ್ಯ ಏನು ಅಂತ ಹೇಳಿದ್ರೆ 2 ರೂಪಾಯಿ, 3 ರೂಪಾಯಿ, 1 ರೂಪಾಯಿ ಅಲ್ವಾ. ಒಂದು ಪೆನ್, ಈ ಪೆನ್ನಿನ ಬೆಲೆ ಎಷ್ಟಪ್ಪ? ಇಷ್ಟು, 5 ರೂಪಾಯಿ, 10 ರೂಪಾಯಿ ಅಲ್ವಾ. ಈ ಶರ್ಟ್ ನ ಬೆಲೆ ಎಷ್ಟು ಅಥವಾ ಈ ಬೋರ್ಡ್ ನ ಬೆಲೆ ಎಷ್ಟು? ಯಾವುದೇ ಮಕ್ಕಳಿಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುಗಳು, ಪ್ರತಿಯೊಂದು ನಿಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಮೌಲ್ಯವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಅದು ಯಾವುದ್ರ ಮೂಲಕ? ಹಣದ ಮೂಲಕ ಮೌಲ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಕೆಲಸವನ್ನ ಹಣ ಮಾಡುತ್ತೆ. ಸೊ ಹಣದ ಪ್ರಾಥಮಿಕ ಕಾರ್ಯ ಅಂತ ಬಂದಾಗ ಪ್ರಾಥಮಿಕವಾಗಿ 2 ಕಾರ್ಯಗಳನ್ನು ಮಾಡ್ತಾ ಇದೆ ಮಕ್ಕಳೇ, ನೆನ್ಪಿಡಿ. ಒಂದು ವಿನಿಮಯ ಅಥವಾ ಸಂದಾಯದ ಮಾಧ್ಯಮವಾಗಿ ಕೆಲಸವನ್ನ ಮಾಡುತ್ತೆ. ಎರಡನೇದು ಹಣ ಮೌಲ್ಯದ ನಿರ್ಣಯದ ಸಾಧನವಾಗಿ ಕೆಲಸವನ್ನ ಮಾಡುತ್ತೆ. ಸೊ ಇದು 2 ಪ್ರಮುಖ ಪ್ರಾಥಮಿಕ ಕಾರ್ಯಗಳು, ಹಣದ ಪ್ರಾಥಮಿಕ ಕಾರ್ಯ. ಇದನ್ನ ಹೊರತುಪಡಿಸಿ ಪೂರಕ ಕಾರ್ಯಗಳನ್ನ ಏನ್ ಮಾಡುತ್ತೆ? ಎರಡನೇ ಅಂಶಕ್ಕೆ ಬರ್ತಾರೆ. ಹಣದ ಪೂರಕ ಕಾರ್ಯಗಳು ಏನು? ಹಣದ ಪೂರಕ ಕಾರ್ಯಗಳಿಗೆ ಬಂದಾಗ ನೋಡಿ, ವಿಳಂಬಿತ ಸಂದಾಯ ಪ್ರಮಾಣ. ಪೂರಕ ಕಾರ್ಯಗಳು ವಿಳಂಬಿತ ಸಂದಾಯ ಪ್ರಮಾಣ ಅಂತ ಹೇಳಿದ್ರೆ ಏನಪ್ಪಾ? ವಿಳಂಬಿತ ಅಂದ್ರೆ ಏನು? ಲೇಟ್ ಆಗಿ, ಒಂದಷ್ಟು ಟೈಮ್ ತಗೊಂಡು. ಈಗ ನಾನು ಮಾರ್ಕೆಟ್ ಹೋಗ್ತೀನಿ, ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತೀನಿ, ನನಗೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನ ಪಡ್ಕೊಳ್ತೀನಿ. ಬೇಕಾದ ಸರಕುಗಳನ್ನ ಪಡ್ಕೊಂಡು ನಾನೇನ್ ಮಾಡ್ತೀನಿ, ಸರಕುಗಳನ್ನ ಮನೆಗೆ ತಗೊಂಡ್ ಬರ್ತೀನಿ, ಹಣವನ್ನ ಸಂದಾಯ ಮಾಡಿಲ್ಲ. ಎಲ್ಲರತ್ರ ಹಾಗೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಪರಿಚಯ ಇರೋರ ಹತ್ರ ನಾವೇನ್ ಮಾಡ್ತೀವಿ, ನಮಗೆ ಗೊತ್ತಿರೋರು, ತುಂಬಾ ಆಪ್ತರು, ಹಿಂದ್ಗಡೆಯಿಂದ ತಂದು ಕೊಡ್ತೀವಿ ಅಂದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಹಣವನ್ನ ಸರಕುಗಳನ್ನ ಕೊಡ್ತಾರೆ. ಹಿಂದ್ಗಡೆಯಿಂದ ಅಂದ್ರೆ ನಾಳೆನೋ ನಾಡಿದ್ದೋ, ಇನ್ನೊಂದು ವಾರ ಬಿಟ್ಟು, ಇನ್ನೊಂದು ತಿಂಗಳು ಬಿಟ್ಟು ನಾವು ಅವರಿಗೆ ಹಣವನ್ನ ಸಂದಾಯ ಮಾಡ್ತೀವಿ. ಎಷ್ಟು ಸಂದಾಯ ಮಾಡ್ತೀವಿ? ಎಷ್ಟು ಬಿಲ್ ಆಗಿದೆ ಅಷ್ಟು. ಒಂದು 5,000 ರೂಪಾಯಿ
ಕಿರಾಣಿ ತಂದಿದೀವಿ, ರೇಷನ್ ತಂದಿದೀವಿ ಮನೆಗೆ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳು ಬಿಟ್ಟು ಅಂದ್ರೆ ನೆಕ್ಸ್ಟ್ ತಿಂಗಳು ರೇಷನ್ ಕಟ್ಟಿಸ್ಲಿಕ್ಕೆ ಹೋದಾಗ ಈ 5,000 ರೂಪಾಯಿ ಹಳೆ 5,000 ರೂಪಾಯಿ ಸಂದಾಯ ಮಾಡಿ ನೆಕ್ಸ್ಟ್ ಮತ್ತೆ ಹಣ ಮತ್ತು ಸರಕುಗಳನ್ನ ತಗೊಂಡ್ಬರ್ಬೇಕು. ಅಂದ್ರೆ ವಿಳಂಬಿತ ಸಂದಾಯದ ಕೆಲಸವನ್ನ ಈ ಹಣ ನಮಗೆ ಒದಗಿಸುತ್ತೆ. ಸೊ ಈ ತರದ ಕಾರ್ಯಗಳನ್ನ ಮಾಡುತ್ತೆ ವಿಳಂಬಿತ ಸಂದಾಯ. ಈಗ ನಾನು ಪಾಲಿಸಿ ಮಾಡಿಸಿದೀನಿ, ಪಾಲಿಸಿಗೆ ತಿಂಗಳ ಎಷ್ಟು ಕಟ್ಟಬೇಕು ಅಂತ ಇರುತ್ತಪ್ಪ ಅಲ್ವಾ. ಈ ತಿಂಗಳು ಕಟ್ಲಿಕ್ಕಾಗಿಲ್ಲ, ಮುಂದಿನ ತಿಂಗಳು ಕಟ್ಲಿಕ್ಕಾಗಿಲ್ಲ, ಅಥವಾ ಒಂದು 3 ತಿಂಗಳು ಕಟ್ಲಿಕ್ಕಾಗಿಲ್ಲ, 4ನೇ ತಿಂಗಳು ಕಟ್ಟೋ ಸಂದರ್ಭದಲ್ಲಿ ಹಿಂದಿನ 3 ಕಂತುಗಳನ್ನ ಸೇರಿಸಿಕೊಂಡು ಒಟ್ಟಾರೆ ಕಂತನ್ನ ನಾವು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಇದು ಯಾವುದು? ವಿಳಂಬಿತ ಸಂದಾಯ. ವಿಳಂಬಿತ ಸಂದಾಯ. ನಾನು ಸೈಟ್ ತಗೊಳಕ್ ಹೋಗಿದ್ದೀನಿ, ಸೈಟಿಗೆ 30-40 ಸೈಟಿಗೆ ಒಂದು 15 ಲಕ್ಷ ರೂಪಾಯಿ ಹೇಳಿದ್ದಾರೆ. ಸೊ 15 ಲಕ್ಷ ಒಟ್ಟಿಗೆ ಕಟ್ಟಲಿಕ್ಕೆ ನನಗಿಲ್ಲ, ನಾನೇನ್ ಮಾಡ್ತೀನಿ? ಪಾರ್ಟ್ ಆಗಿ ಪೇ ಮಾಡ್ತೀನಿ. ಪಾರ್ಟ್ ಆಗಿ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ವಿಳಂಬಿತ ಸಂದಾಯ. ನಾನೀಗೇನ್ ಮಾಡ್ತೀನಿ? 5 ಲಕ್ಷ ರೂಪಾಯಿ ಕಟ್ತೀನಿ, 5 ಲಕ್ಷ ಕಟ್ಟಿ ನಾನೇನ್ ಮಾಡ್ತೀನಿ? ಆ ಸೈಟ್ ಅನ್ನ ನಂದು ಅನ್ನೋ ತರ ಮಾಡ್ಕೊಳ್ತೀನಿ. ಒಂದು 2 ತಿಂಗಳು 3 ತಿಂಗಳು 6 ತಿಂಗಳು ಟೈಮ್ ಕೊಡ್ತಾನೆ. ಸೊ 6 ತಿಂಗಳೊಳಗೆ ನಾನು ಉಳಿದಿರ್ತಕ್ಕಂಥ ಅಷ್ಟು ಹಣವನ್ನ ಅವ್ರಿಗೆ ಸಂದಾಯ ಮಾಡಿದ್ಮೇಲೆ ಅವ್ರು ನನ್ನ ಹೆಸರಿಗೆ ಆ ಸೈಟ್ ಅನ್ನ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಸೊ ವಿಳಂಬಿತ ಸಂದಾಯ ಅಂತ ಬಂದಾಗ ಈಗ ನೀವು ಶಾಲೆಗೆ ಫೀಸ್ ಕಟ್ತೀರಪ್ಪ ಅಲ್ವಾ. ಫೀಸ್ ಕಟ್ಬೇಕಾದ್ರೆ ಅನುಕೂಲ ಇರೋರು ವಸ್ತು ಫೀಸ್ ಅನ್ನ ಒಂದೇ ಸರಿ ಕಟ್ಬೋದು, ಅಥವಾ ಕಷ್ಟ ಇದೆ ಅಂತ ಆದಾಗ ಏನ್ ಮಾಡ್ತೀವಿ? 2 ಕಂತುಗಳಲ್ಲೋ 3 ಕಂತುಗಳಲ್ಲೋ ನಾವು ಹಣವನ್ನ ಸಂದಾಯ ಮಾಡ್ತೀವಿ. ಸಂದಾಯ ಮಾಡುವ ಹಣ ಅಷ್ಟೇ ಇರುತ್ತೆ, ಆದ್ರೆ ಪಾವತಿ ಏನಾಗುತ್ತೆ? ವಿಳಂಬ ಆಗುತ್ತೆ. ಸೊ ವಿಳಂಬಿತ ಸಂದಾಯದ ಪ್ರಮಾಣವನ್ನ ಹಣದ ಕಾರ್ಯಗಳ ಪೂರಕ ಕಾರ್ಯಗಳಲ್ಲಿ ಹೇಳ್ತಾ ಹೋಗ್ತೀವಿ. ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಅಂತ ಹೇಳ್ತಾರೆ. ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ. ಈಗ ಒಂದು ಯಾವುದೋ ಒಂದು ಪ್ರದೇಶ, ನಾವೊಂದು ಜಮೀನ್ ತಗೊಳ್ಬೇಕಪ್ಪ, ಒಂದ್ ಜಮೀನ್ ತಗೊಳ್ಬೇಕು. ಒಂದ್ ಜಮೀನ್ ತಗೊಳ್ಳಿಕ್ಕೆ ಎಷ್ಟು ಹಣ ಬೇಕಾಗುತ್ತಲ್ಲ? ಖರೀದಿ ಶಕ್ತಿಯ ಸಂಗ್ರಹ. ಖರೀದಿ ಶಕ್ತಿಯ ಸಂಗ್ರಹ ಅಂದ್ರೆ ನಾನು ದುಡಿಮೆ ಮಾಡ್ತಾ ಇದ್ದೀನಿ, ದುಡಿದ ಹಣವಷ್ಟು ನಾನು ಖರ್ಚು ಮಾಡ್ತಾ ಇಲ್ಲ, ಬದಲಾಗಿ ಏನ್ ಮಾಡ್ತಾ ಇದ್ದೀನಿ? ಖರ್ಚಿಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದಿದ್ದನ್ನ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಮಾಡ್ಬಿಟ್ಟು ಅಕೌಂಟ್ ನಲ್ಲಿ ಉಳಿತಾಯ ಮಾಡ್ತಾ ಇದ್ದೀನಿ. ಸೊ ಉಳಿತಾಯ ಮಾಡ್ತಾ ಇದ್ದೀನಿ ಅಂತ ಬಂದಾಗ ಏನಾಗುತ್ತೆ? ನಾನು ಈ ತಿಂಗಳೊಂದು 10,000 ಹಾಕಿದೆ, ನೆಕ್ಸ್ಟ್ ತಿಂಗಳೊಂದು 10,000 ಹಾಕಿದೆ. ಸೊ ಹೀಗೆ ಒಂದು 5,000 ಒಂದು 5 ವರ್ಷಗಳಲ್ಲಿ ನನಗೆ ಆದಷ್ಟು ಹಣವನ್ನ ಒಂದ್ ಕಡೆ ಕೂಡಿಟ್ಟಿದ್ದೀನಿ. ಅದು ಒಂದು 5 ವರ್ಷ ಆಗಷ್ಟೊತ್ತಿಗೆ ಒಂದು 5 ಲಕ್ಷ ರೂಪಾಯಿ ಆಗಿದೆ. ಒಂದು 5 ಲಕ್ಷ ರೂಪಾಯಿ ಆಗಿದೆ ಅಂತ ಇಟ್ಕೊಂಡ್ರೆ ಇನ್ನೊಂದು 5 ವರ್ಷದ ನಂತರದಲ್ಲಿ ನಾನು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಯಾವುದೋ ಪ್ರದೇಶದಲ್ಲಿ ಒಂದು ಜಮೀನನ್ನ ತೆಗೆದುಕೊಳ್ತಕ್ಕಂತ ಆಲೋಚನೆ ಮಾಡ್ತೀನಿ ಅಂದ್ರೆ ಆ ಖರೀದಿಯ ಶಕ್ತಿಯ ಸಂಗ್ರಹ ಯಾವುದ್ರ ಮೂಲಕ ಸಾಧ್ಯ? ಅದು ಹಣದ ಮೂಲಕ ಸಾಧ್ಯ. ಹಣದ ಮೂಲಕ ಸಾಧ್ಯ. ಸೊ ಇಲ್ಲಿ ಯಾವುದೇ ರೀತಿಯ ನಷ್ಟ ಆಗಲ್ಲ. ಅದೇನೇ ನಾನು ಆ ಖರೀದಿ ಶಕ್ತಿಯ ಸಂಗ್ರಹವನ್ನ ಕುರಿಗಳ ರೂಪದಲ್ಲಿ ಮಾಡ್ತಾ ಹೋಗ್ತೀನಿ ಅಂದ್ರೆ ಅಫ್ಕೋರ್ಸ್ ಕುರಿಗಳ ತಳಿ ಅಭಿವೃದ್ಧಿಯಾಗಿ ಲಾಭ ಆಗ್ಬಹುದು, ಕೆಲವು ಸಂದರ್ಭದಲ್ಲಿ ಕುರಿ ಸತ್ತೋಯ್ತು ಅಂತ ಹೇಳಿದ್ರೆ ನಷ್ಟ. ರೈಟ್. ಹಾಗಾಗಿ ಮೌಲ್ಯದ ಅಥವಾ ಖರೀದಿ ಶಕ್ತಿಯ ಸಂಗ್ರಹವನ್ನ ನಾವು ಹಣ ರೂಪದಲ್ಲಿ ಮಾಡ್ತೀವಿ. ಸೊ ಹಾಗಾಗಿ ಹಣದ ಪೂರಕ ಕಾರ್ಯಗಳು ಅಂತ ಬಂದಾಗ ಸರಕುಗಳನ್ನ ವಸ್ತುಗಳನ್ನ ಕೊಳ್ಳುವ ಸಾಮರ್ಥ್ಯ ಹಣಕ್ಕಿರುತ್ತೆ. ಅದು ಯಾವುದೇ ವಸ್ತು ಇರ್ಬೋದು, ಆ ಖರೀದಿಯ ಶಕ್ತಿ ನಮಗೆ ಹಣದ ಮೂಲಕ ಪಾವತಿಯಾಗತಕ್ಕಂಥದ್ದು. ಇನ್ನ ಕೊನೆಯದಾಗಿ ಹಣದ ಪೂರಕ ಕಾರ್ಯಗಳಲ್ಲಿ ಮೌಲ್ಯ ವರ್ಗಾವಣೆ ಅಥವಾ ಖರೀದಿಸುವ ಶಕ್ತಿಯ ವರ್ಗಾವಣೆ ಅಂತ ಹೇಳಿ. ಮೌಲ್ಯದ ವರ್ಗಾವಣೆ ಅಂತಂದ್ರೆ ಹೇಗೆ? ಈಗ ನಾನು ಈ ಭಾಗದಲ್ಲಿ ವಾಸವಾಗಿದ್ದೀನಿ, ನಾನು ಇಲ್ಲೊಂದು ಮನೆ ಕಟ್ಟಿಸ್ಕೊಂಡಿದ್ದೀನಿ, ರೈಟ್, ಇಲ್ಲೊಂದಷ್ಟು ಜಮೀನ್ ತಗೊಂಡಿದ್ದೀನಿ, ಈ ಭಾಗದಲ್ಲಿ ವಾಸ ಆಗಿದೆ. ಕಾರಣಾಂತರದಿಂದ ನಾನೇನ್ ಮಾಡ್ತೀನಿ? ಈ ಪ್ರದೇಶವನ್ನು ಬಿಟ್ಟು ಬೇರೊಂದು ಪ್ರದೇಶಕ್ಕೆ ಹೋಗಿ ನೆಲೆಸಬೇಕು ಅಂತ ನಿರ್ಧಾರ ಮಾಡ್ತೀನಿ. ಸೊ ಹಾಗೆ ನಿರ್ಧಾರ ಮಾಡಿದಾಗ ಏನ್ ಮಾಡ್ತೀನಿ? ನನ್ನ
ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ನಾನೊಂದು ಲಾರಿಗೋ ಏನಕ್ಕೋ ಲೋಡ್ ಮಾಡಿಕೊಂಡು ಬೇರೆ ಪ್ರದೇಶಕ್ಕೆ ಹೋಗು. ರೈಟ್, ಮನೆ ಹೊತ್ಕೊಂಡು ಹೋಗ್ಲಿಕ್ಕಾಗತ್ತಾ? ಜಮೀನನ್ನ ಇಲ್ಲಿರೋದನ್ನ ಹೊತ್ಕೊಂಡು ಅಲ್ಲಿಗೆ ತಗೊಂಡು ಹೋಗಕ್ಕಾಗತ್ತಾ? ಇಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀನಿ, ನಾನು ಇಲ್ಲಿರುವ ಮನೆಯನ್ನ ಮಾರಾಟ ಮಾಡಿ, ಇಲ್ಲಿರುವ ನನ್ನ ಜಮೀನನ್ನ ಮಾರಾಟ ಮಾಡಿ, ಅದನ್ನ ಆ ವಸ್ತುವನ್ನ ಹಣಕ್ಕೆ ಪರಿವರ್ತಿಸಿ ಆ ಹಣ ತಗೊಂಡೋಗಿ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತೀನೋ ನೆಲೆಸ್ತೀನೋ ಆ ಪ್ರದೇಶದಲ್ಲಿ ಆ ಹಣವನ್ನ ಬಳಸ್ಕೊಂಡು ಮತ್ತೊಂದು ಮನೆಯನ್ನ ತಗೊಳ್ತೀನಿ, ಅಥವಾ ಮತ್ತೊಂದು ಮನೆ ಕಟ್ಟಿಸ್ತೀನಿ, ಅಥವಾ ಮತ್ತೊಂದು ಜಮೀನು ತಗೊಳ್ತೀನಿ. ಸೊ ಏನಾಯ್ತು, ಮೌಲ್ಯ ಇಲ್ಲಿದ್ದ ಜಮೀನು ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ಹೇಗೆ ಟ್ರಾನ್ಸ್ಫರ್ ಆಯ್ತು? ಈ ಜಮೀನು ಹಣದ ರೂಪವನ್ನ ಪಡ್ಕೊಳ್ತು. ಆ ಹಣ ಮತ್ತೊಂದು ಪ್ರದೇಶದಲ್ಲಿ ಅದೇ ತರದ ಜಮೀನನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ. ರೈಟ್, ಈ ಮನೆ ಹಣದ ಮೌಲ್ಯಕ್ಕೆ ಬದಲಾಗುತ್ತೆ. ಆ ಹಣದಿಂದ ಮತ್ತೊಂದು ಪ್ರದೇಶದಲ್ಲಿ ನಾನು ಮನೆಯನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರೈಟ್, ಮೌಲ್ಯದ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ ಹಣ ಮಾಡುತ್ತೆ. ಸೊ ಹಣದ ಕಾರ್ಯಗಳು ಅಂತ ಬಂದಾಗ ಪ್ರಮುಖವಾಗಿ ಪ್ರಾಥಮಿಕ ಕಾರ್ಯಗಳು ಮತ್ತು ಪೂರಕ ಕಾರ್ಯಗಳು ಅಂತ ಎರಡು ಭಾಗಗಳಲ್ಲಿ ಹಣದ ಮೌಲ್ಯವನ್ನ ನಾವು ಹಣದ ಕಾರ್ಯಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಸೊ ಮಕ್ಕಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನನ್ನ ಅಭ್ಯಾಸ ಮಾಡಿದೀವಿ ಅಂತ ನೋಡಿದ್ರೆ, ಹಣದ ಅರ್ಥವನ್ನ ನೋಡಿದೀವಿ ಅಲ್ವಾ? ಹಣಕ್ಕೆ ಒಂದು ಡೆಫಿನೇಷನ್ ಅನ್ನು ನೋಡಿದ್ವಿ. ಹಣ ಅಂದ್ರೆ ಏನು, ಹಣದ ಮಹತ್ವವನ್ನ ಇನ್ನು ಕಂಟಿನ್ಯೂ ಮಾಡ್ತೀವಿ, ಮುಂದೆ ಹೋಗ್ತೀವಿ. ಸೊ ಹಣದ ಅರ್ಥ ಆದ್ಮೇಲೆ ಹಣದ ವಿಕಾಸದ ಹಂತಗಳು ಅಂತ ಬಂತು. ಹಣದ ವಿಕಾಸದ ಹಂತಗಳಲ್ಲಿ ಪ್ರಮುಖವಾಗಿ 6 ಹಂತಗಳನ್ನ ಪಟ್ಟಿ ಮಾಡಿದೀವಿ. ಮಕ್ಕಳೇ, ನಿಮ್ಮ ಹೋಮ್ವರ್ಕ್ ಗೆ ಬರ್ಕೊಳ್ಬಹುದು. ಹಣ ಎಂದರೇನು ಅಂತ ಹೇಳಿ ಒಂದು ಪ್ರಶ್ನೆ ಹಾಕೊಳ್ಳಿ, ಹಣದ ಅರ್ಥವನ್ನ ಬರೀರಿ, ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಹಣದ ವಿಕಾಸದ ಹಂತಗಳನ್ನ ಹೆಸರಿಸಿ ಅಂತ ಬಂದಾಗ ಈ 6 ಹಂತಗಳನ್ನ ಹೆಸರಿಸಬಹುದು. ಇವುಗಳನ್ನ ಒಂದೊಂದೇ ಹಂತಗಳನ್ನ ಪ್ರತ್ಯೇಕವಾಗಿ ನೆನ್ಪಿಟ್ಕೊಳ್ಬೇಕು ಮಕ್ಕಳ. ಪರೀಕ್ಷೆಯಲ್ಲಿ ಯಾವುದೇ ಹಂತದ ಬಗ್ಗೆ ಕೇಳಿದ್ರು ಕೂಡ ನಿಮಗೆ ಬರೀಲಿಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಹಣದ ಕಾರ್ಯಗಳು. ನೆಕ್ಸ್ಟ್ ಕ್ವಶನ್ ಹಾಕೊಳ್ಳಿ, 3ನೇ ಕ್ವಶನ್, ಹಣದ ಕಾರ್ಯಗಳನ್ನ ತಿಳಿಸಿ. ಹಣದ ಕಾರ್ಯಗಳನ್ನ ತಿಳಿಸಿ ಅಂತ ಬಂದಾಗ ಇಲ್ಲಿ 2 ಸಪರೇಟ್ ಆಗಿ ಬರ್ಕೊಳ್ಬೇಕು ಮಕ್ಕಳೇ. ಪ್ರಾಥಮಿಕ ಕಾರ್ಯಗಳು ಮತ್ತು ಪೂರಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳು ಅಂತ ಬರ್ಕೊಂಡ್ಬಿಟ್ಟು ವಿನಿಮಯ ಸಂದಾಯದ ಮಾಧ್ಯಮ ಅಂತ ಅದನ್ನ ಹೇಗೆ ಬರೀಬೇಕು, ಒಂದು ವಾಕ್ಯ ರೂಪದಲ್ಲಿ ಬರೀಬೇಕು. ಸಂದಾಯ ರೂಪದಲ್ಲಿ ಹೇಗೆ ಪಾವತಿ ಮಾಡ್ತಾ ಇದೆ ಅಂತ, ಮೌಲ್ಯದ ನಿರ್ಣಯ ಹೇಗೆ ಅಂತ ವಾಕ್ಯ ರೂಪದಲ್ಲಿ ಬರೀಬೇಕು. ಹಾಗೆ ಪೂರಕ ಕಾರ್ಯಗಳು ಅಂತ ಬಂದಾಗ ವಿಳಂಬಿತ ಸಂದಾಯ ಹೇಗೆ, ಮೌಲ್ಯದ ಖರೀದಿ ಶಕ್ತಿಯ ಸಂಗ್ರಹಣೆ ಹೇಗೆ, ಹಾಗೆ ಮೌಲ್ಯದ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ ಹೇಗೆ ಅನ್ನೋದನ್ನ ಬರೀಬೇಕು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಕಲಿಕಾಂಶಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಇದೇ ಪಾಠದ ಮುಂದಿನ ಕಲಿಕಾಂಶಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಸೊ ಅಲ್ಲಿವರೆಗೂ ನಿರಂತರವಾಗಿ ಓದ್ತಾ ಇರಿ. ಈಗ ಕೇಳಿರ್ತಕ್ಕಂಥ ಪಾಠದ ಬಗ್ಗೆ ನೀಟಾಗಿ ಅಭ್ಯಾಸ ಮಾಡಿ, ಆ ಪ್ರಶ್ನೆಗಳಿಗೆ ಉತ್ತರಿಸಿ. ಮುಂದಿನ ಕ್ಲಾಸ್ ಅಲ್ಲಿ ಮುಂದಿನ ಕಲಿಕಾಂಶಗಳನ್ನ ಕುರಿತು ಅಭ್ಯಾಸ ಮಾಡಿ. ಅಲ್ಲಿವರೆಗೂ ಧನ್ಯವಾದ.